ಶ್ರೀ ಮಹಾಗಣಪತಯೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಪ್ರೀತಿಯ ವೀಕ್ಷಕ ಬಂಧುಗಳೇ, ತಮಗೆಲ್ಲರಿಗೂ ಸಿರಿಗನ್ನಡ ಸುದ್ದಿವಾಹಿನಿಗೆ ಸ್ವಾಗತ. ದಯಾಮಯನಾದಂಥ ಭಗವಂತನ ಅನುಗ್ರಹ ತಮ್ಮೆಲ್ಲರಿಗೆ ಪ್ರಾಪ್ತಿಯಾಗಲಿ, ತಮ್ಮೆಲ್ಲರ ಜೀವನ ಆರೋಗ್ಯದಾಯಕವಾಗಿರಲಿ, ಸಂತೃಪ್ತಿದಾಯಕವಾಗಿರಲಿ ಎಂದು ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಈ ದಿನದ ಪಂಚಾಂಗ ಫಲವನ್ನು ನೋಡೋಣ. ಹಾಗೆ ಈ ದಿನದ ವಿಶೇಷತೆ ಏನಿದೆ, ದ್ವಾದಶ ರಾಶಿಯವರ ಗೋಚಾರ ಫಲಾಫಲಗಳು ಹೇಗಿವೆ ಅನ್ನುವಂಥ ವಿಚಾರಗಳನ್ನು ಕೂಡ ತಿಳ್ಕೊಳ್ಳೋಣ. ಈ ದಿನ 2026 ಆಗಸ್ಟ್ ತಿಂಗಳ 29ನೇ ತಾರೀಕು ಸ್ಥಿರವಾಸರ ಅಂದರೆ ಶನಿವಾರ. ಇದು ಶ್ರೀ ಪರಾಭವ ನಾಮ ಸಂವತ್ಸರದ ದಕ್ಷಿಣಾಯನ ವರ್ಷ ಋತು ಶ್ರಾವಣ ಮಾಸದ ಕೃಷ್ಣ ಪಕ್ಷದ ಪ್ರತಿಪದ್ ಇರುವಂಥ ದಿನ. ಈ ಮೊದಲನೇ ದಿನದ ತಿಥಿ ಈ ದಿನ ಬೆಳಿಗ್ಗೆ 9:14 ಇರಲಿದೆ. ನಂತರ ಬಹುಳ ಬಿದಿಗೆ ಅಂದರೆ ದ್ವಿತೀಯ ಆರಂಭ ಆಗುತ್ತೆ. ಈ ದಿನದ ನಕ್ಷತ್ರ ಪೂರ್ವಭಾದ್ರ ನಕ್ಷತ್ರ. ಇದು ಈ ದಿನ ರಾತ್ರಿ 4:11 ಇರಲಿದೆ. ನಂತರ ಉತ್ತರಭಾದ್ರ ನಕ್ಷತ್ರ ಆರಂಭ ಆಗುತ್ತೆ. ಈ ದಿನದ ಕರ್ಣ ಪೂರ್ವಕರ್ಣ ಕೌಳವ. ಇದು ಈ ದಿನ ಬೆಳಿಗ್ಗೆ 9:58 ಇರಲಿದೆ. ನಂತರ ಉತ್ತರ ಕರ್ಣ ತೈತಿಲ ಆರಂಭ ಆಗುತ್ತೆ. ಈ ದಿನದ ಯೋಗ ಸುಕರ್ಮ ಯೋಗ. ಇದು ಈ ದಿನ ಬೆಳಿಗ್ಗೆ 6:36 ಇರಲಿದೆ. ನಂತರ ಧೃತಿ ಯೋಗ ಆರಂಭ ಆಗುತ್ತೆ. ಈ ದಿನ ದಿಕ್ಷೂಲೆ ಇರುವಂಥದ್ದು ಪೂರ್ವ ದಿಕ್ಕಿಗೆ. ಇನ್ನು ಈ ದಿನ ಸೂರ್ಯ ಇರುವಂಥ ರಾಶಿ ಸಿಂಹ, ಚಂದ್ರ ಇರುವಂಥ ರಾಶಿ ಕುಂಭ. ಹಾಗೆ ಈ ದಿನ ರಾಹುಕಾಲ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 9:18 ಬೆಳಿಗ್ಗೆ 10:51 ಗುಳಿಕ ಕಾಲ ಈ ದಿನ ಬೆಳಿಗ್ಗೆ 6:12 ಬೆಳಿಗ್ಗೆ 7:45 ಇನ್ನು ಯಮಗಂಡ ಕಾಲ ಈ ದಿನ ಮಧ್ಯಾಹ್ನ 1:57 ಅಪರಾಹ್ನ 3:30 ಇರಲಿದೆ. ಇನ್ನು ಈ ದಿನ ದುಷ್ಟ ಮುಹೂರ್ತ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 7:52 ಬೆಳಿಗ್ಗೆ 8:42 ದುಷ್ಟ ಮುಹೂರ್ತದ ಸಮಯ. ಹಾಗಾಗಿ ಈ ಸಮಯದಲ್ಲಿ ಯಾವುದೇ ಪ್ರಯಾಣವನ್ನಾಗಲಿ ಯಾವುದೇ ಶುಭ ಕಾರ್ಯಗಳನ್ನಾಗಲಿ ಆರಂಭ ಮಾಡಬೇಡಿ. ಏಕೆಂದರೆ ನೀವು ಯಾವುದೇ ಚಟುವಟಿಕೆಗಳನ್ನು ಈ ದುರ್ಮುಹೂರ್ತದ ಸಮಯದಲ್ಲಿ ಆರಂಭ ಮಾಡಿದರೆ ಅದರಿಂದ ಬರುವಂತಹ ಫಲಿತಾಂಶಗಳು ಅಷ್ಟೊಂದು ಅನುಕೂಲಕರವಾಗಿ ಇರೋದಿಲ್ಲ. ಅದರಿಂದಲೇ ಈ ದುರ್ಮುಹೂರ್ತವನ್ನು ಅವಾಯ್ಡ್ ಮಾಡುವಂಥದ್ದು ತುಂಬ ಉತ್ತಮ. ಇನ್ನು ಈ ದಿನ ಅಭಿಜಿತ್ ಮುಹೂರ್ತ ಇರುವಂತಹ ಸಮಯ ಈ ದಿನ ಬೆಳಿಗ್ಗೆ 11:56 ಮಧ್ಯಾಹ್ನ 12:47 ಅಭಿಜಿತ್ ಮುಹೂರ್ತದ ಸಮಯ. ಇನ್ನು ಈ ದಿನ ವಿಶೇಷವಾಗಿ ಅಮೃತ ಕಾಲ ಇರುವಂತಹ ಸಮಯ ಈ ದಿನ ರಾತ್ರಿ 7:32 ರಾತ್ರಿ 9:10 ಅಮೃತ ಕಾಲದ ಸಮಯ. ಇನ್ನು ಈ ದಿನದ ಚಗೋದಯದ ಲಾಭದ ಸಮಯ ಅಂತ ಹೇಳಿದ್ರೆ ಈ ದಿನ ಅಪರಾಹ್ನ 3:35 ಸಂಜೆ 5:09 ಲಾಭದ ಸಮಯ. ಹಾಗಾಗಿ ವ್ಯಾಪಾರಸ್ಥರು, ವ್ಯವಹಾರಸ್ಥರು, ಹಣಕಾಸಿನ ಲೇವಾದೇವಿ ವ್ಯವಹಾರ ಮಾಡುವಂಥವರು ಈ ಚಗೋದಯದ ಲಾಭದ ಸಮಯದಲ್ಲಿ ನಿಮ್ಮ ವ್ಯಾಪಾರಿ ಚಟುವಟಿಕೆಗಳನ್ನು ಪ್ರಾರಂಭ ಮಾಡಿ. ಹಾಗೆ ವ್ಯಾಪಾರಿ ಸಂಬಂಧವಾದಂತಹ ಪ್ರಯಾಣ ಏನಾದರೂ ಇದ್ದರೆ ಅದನ್ನು ಕೂಡ ಇದೇ ಸಮಯದಲ್ಲಿ ಆರಂಭ ಮಾಡಿ. ನಿಮ್ಮ ಪ್ರಯತ್ನ ಯಶಸ್ವಿಯಾಗುತ್ತೆ. ನಿಮ್ಮ ವ್ಯಾಪಾರ ವ್ಯವಹಾರಗಳಿಂದ ನಿಮಗೆ ಹೆಚ್ಚಿನ ಲಾಭದ ಜೊತೆಗೆ ಅನುಕೂಲತೆಗಳು ಕೂಡ ಉಂಟಾಗುತ್ತೆ. ಹಾಗಾಗಿ ಪ್ರತಿದಿನ ನೀವು ಈ ಚಗೋದಯದ ಲಾಭದ ಸಮಯವನ್ನು ಅನುಸರಣೆ ಮಾಡುವಂಥದ್ದನ್ನು ಮರಿಬೇಡಿ. ಇನ್ನು ಈ ದಿನ ಸೂರ್ಯೋದಯ ಆಗುವಂತಹ ಸಮಯ ಈ ದಿನ ಪ್ರಾತಃ ಕಾಲ 6:07 ಸೂರ್ಯಾಸ್ತ ಸಂಜೆ 6:32. ಇನ್ನು ಈ ದಿನ ಚಂದ್ರನ ಬಲ ಇರುವಂಥ ರಾಶಿಗಳು ಅಂತ ಹೇಳಿದ್ರೆ ಮೇಷ, ವೃಷಭ, ಸಿಂಹ, ಕನ್ಯಾ, ಧನಸ್ಸು ಮತ್ತೆ ಕುಂಭ. ಈ 6 ರಾಶಿಯವರಿಗೆ ಗೋಚಾರದಲ್ಲಿ ಚಂದ್ರನಿಂದ ಶುಭ ಫಲಗಳ ಯೋಗ ಇರುತ್ತೆ. ಇನ್ನು ಉಳಿದ 6 ರಾಶಿಯವರಿಗೆ ಮಿಶ್ರ ಫಲದ ಯೋಗ ಇರುತ್ತೆ. ಅದನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಾಫಲಗಳನ್ನು ನೋಡುವಂತಹ ಸಂದರ್ಭದಲ್ಲಿ ಮತ್ತಷ್ಟು ಹೆಚ್ಚಿನ ಮಾಹಿತಿಗಳನ್ನು ತಿಳ್ಕೊಳ್ಳೋಣ. ಇನ್ನು ಈ ದಿನದ ಹೊರದ ಅಧಿಪತಿ ಶನಿ. ಶನಿ ಅಂತ ಹೇಳಿದ್ರೆ ಸ್ಥಿರ, ಶಾಶ್ವತ. ಅದಕ್ಕಾಗಿನೇ ಈ ಶನಿವಾರವನ್ನ ಸ್ಥಿರವಾಸರ ಅಂತ ಹೇಳಿ ಕರೀತಾರೆ. ಹಾಗಾಗಿ ಈ ದಿನ ಮಾಡುವಂತಹ ಕೆಲಸ ಕಾರ್ಯಗಳಿಂದ ಬರುವಂತಹ ಫಲಿತಾಂಶಗಳೇನಿದೆ ಅದು ಸ್ಥಿರವಾಗಿರುತ್ತೆ. ಅಂದರೆ ತಾತ್ಕಾಲಿಕವಾಗಿರುವಂಥದ್ದಲ್ಲ, 1-2 ದಿನಗಳಿಗೆ ಫಲಿತಾಂಶಗಳು ಮುಗಿಯುವಂಥದ್ದಲ್ಲ. ಅದು ಹೆಚ್ಚು ಕಡಿಮೆ ನಮ್ಮ ಜೀವಿತದ ಕೊನೆಯ ಅವಧಿಯವರೆಗೂ ಕೂಡ ನಮ್ಮ ಜೊತೆಯಲ್ಲೇ ಇರುವಂಥದ್ದು. ಹಾಗಾಗಿ ಅಂಥ ಒಂದು ವಿಶೇಷವಾದಂಥ ಜ್ಞಾನ ಸಂಪಾದನೆ ಆಗಲಿ, ಆಧ್ಯಾತ್ಮಿಕ ಸಾಧನೆಗಾಗಲಿ ಈ ದಿನ ತುಂಬ ಪ್ರಶಸ್ತವಾಗಿರುವಂಥದ್ದು. ಆದರೆ ಈ ಕೆಲಸ ಕಾರ್ಯಗಳು ಸ್ವಲ್ಪ ನಿಧಾನ ಆಗ್ಬೋದು. ಯಾಕೆ? ಶನಿ
ನಿಧಾನ ಗತಿಯಲ್ಲಿ ಚಲಿಸೋನಾದ್ರಿಂದ ಈ ಕೆಲಸಗಳ ಆರಂಭ ಕೂಡ ನಿಧಾನ ಆಗುತ್ತೆ, ಪ್ರಗತಿ ಕೂಡ ತಡವಾಗುತ್ತೆ, ಮತ್ತೆ ಈ ಫಲಿತಾಂಶಗಳು ಕೂಡ ತುಂಬಾ ನಿಧಾನವಾಗಿ ಬರುತ್ತೆ. ಹಾಗಾಗಿ ಯಾರು ತಾಳ್ಮೆಯಿಂದ ಸಹನೆಯಿಂದ ಕೆಲಸಗಳನ್ನು ಮುಂದುವರಿಸ್ತಾರೆ ಅವರಿಗೆ ಉತ್ತಮವಾದಂತಹ ಫಲಗಳು ಸಿಕ್ಕೇ ಸಿಕ್ಕತ್ತೆ. ಹಾಗಾಗಿ ಈ ದಿನ ಆಧ್ಯಾತ್ಮಿಕ ಸಾಧನೆ ಮಾಡಲಿಕ್ಕೆ ಒಳ್ಳೆಯ ಅವಕಾಶಗಳಿದೆ. ಇನ್ನು ಕೆಲವರು ತಂತ್ರವಿದ್ಯೆಯನ್ನು ಕಲಿತಾರೆ, ಯಂತ್ರ ಮಂತ್ರ ತಂತ್ರ ಇತ್ಯಾದಿ ವಿದ್ಯೆಗಳನ್ನು ಕಲಿಯುವಂಥವ್ರಿಗೂ ಕೂಡ ಈ ದಿನ ತುಂಬಾ ಅನುಕೂಲತೆಗಳು ಇರುವಂಥದ್ದು. ಇದು ಕೂಡ ಈ ವಿದ್ಯೆ ಕೂಡ ನಮ್ಮ ಜೊತೆಯಲ್ಲೇ ಇರುತ್ತೆ. ಇದು ಶಾಶ್ವತವಾದಂತಹ ಫಲವನ್ನ ತಂದು ಕೊಡುವಂಥದ್ದು. ಹಾಗಾಗಿ ಈ ಶನಿಯಿಂದ ಈ ದಿನ ನಮಗೆ ಉತ್ತಮವಾದಂತಹ ಫಲಗಳು ಶಾಶ್ವತವಾಗಿ ಸಿಕ್ಕತ್ತೆ. ಹಾಗೆ ನಾವು ಮಾಡುವಂತಹ ಕೆಲಸ ಕಾರ್ಯಗಳು, ನಮ್ಮ ವೃತ್ತಿ, ನಮ್ಮ ಶ್ರಮ, ನಮ್ಮ ಉದ್ಯೋಗ, ನಮ್ಮ ವ್ಯಾಪಾರ ವ್ಯವಹಾರ ಇದೆಲ್ಲದಕ್ಕೂ ಕೂಡ ಶನಿಯೇ ಕಾರಕನಾಗಿರುವಂಥವನು. ಹಾಗಾಗಿ ಈ ದಿನ ಯಾರು ವ್ಯಾಪಾರ ವ್ಯವಹಾರದಲ್ಲಿ ಪ್ರಾಮಾಣಿಕವಾಗಿ ತೊಡಗಿಸ್ಕೊಳ್ತಾರೆ ಅಂಥವ್ರಿಗೆ ಅಭಿವೃದ್ಧಿ ಚೆನ್ನಾಗಾಗತ್ತೆ. ಅದರಲ್ಲೂ ಕೃಷಿಕರಿಗೆ, ರೈತರಿಗೆ ಈ ದಿನ ಸ್ವಲ್ಪ ಸಮಾಧಾನ ಸಿಕ್ಕುವಂಥ ಸಂದರ್ಭ ಇದೆ. ನೀವು ಮಾಡುವಂತಹ ಪ್ರತಿಯೊಂದು ಈ ಕಷ್ಟದ ಕೆಲಸಗಳೇನಿದೆ, ಶ್ರಮದಾಯಕವಾದಂತಹ ಕೆಲಸ, ಅದು ನಿಮಗೆ ಒಳ್ಳೆಯ ಪ್ರತಿಫಲವನ್ನು ತಂದುಕೊಡುತ್ತೆ. ಹಾಗಾಗಿ ಈ ದಿನ ಶನಿಯಿಂದ ಉತ್ತಮವಾದಂತಹ ಅವಕಾಶಗಳು ಸಿಕ್ಕತ್ತೆ. ಅದರಲ್ಲೂ ನಿಮ್ಮ ಕೆಲಸ ಕಾರ್ಯಗಳನ್ನು ಈ ದಿನ ಇರುವಂತಹ ಗುರುಹೋರದಲ್ಲಿ ಆರಂಭ ಮಾಡಿದ್ರೆ ಅದು ಕೂಡ ನಿಮಗೆ ಉತ್ತಮವಾದಂತಹ ಫಲವನ್ನ ತಂದುಕೊಡುತ್ತೆ. ಹಾಗಾಗಿ ಈ ದಿನ ಗುರುಹೋರ ಇರುವಂತಹ ಸಮಯ ಈ ದಿನ ಬೆಳಿಗ್ಗೆ 7:01 ಬೆಳಿಗ್ಗೆ 8:06 ಹಾಗೆ ಮಧ್ಯಾಹ್ನ 2:32 ಅಪರಾಹ್ನ 3:36 ಇನ್ನು ರಾತ್ರಿ 9:33 ರಾತ್ರಿ 10:29 ಗುರುಹೋರ ಇರುವಂತಹ ಸಮಯ. ಇದನ್ನ ಈ ದಿನ ನೀವು ಅನುಸರಣೆ ಮಾಡಬಹುದು, ಒಳ್ಳೆಯದಾಗುತ್ತೆ. ಅದರಲ್ಲೂ ನಿಮ್ಮ ವ್ಯಾಪಾರ ವ್ಯವಹಾರ ಉದ್ಯೋಗ ಎಲ್ಲವೂ ಕೂಡ ಪ್ರಗತಿದಾಯಕವಾಗಿರುತ್ತೆ, ಶುಭ ಫಲಿತಾಂಶಗಳನ್ನು ತಂದುಕೊಡುತ್ತೆ, ಸಮಾಧಾನ ಇರುತ್ತೆ. ಹಾಗಾಗಿ ಈ ದಿನ ಗುರುಹೋರವನ್ನು ನೀವು ಅನುಸರಣೆ ಮಾಡಬಹುದು. ಇನ್ನು ಈ ದಿನ ಇರುವಂತಹ ಶನಿ ಹೋರದಲ್ಲಿ ನಿಮ್ಮ ಕೆಲಸ ಕಾರ್ಯಗಳು ಆರಂಭ ಆದರೆ ಅದು ಸ್ವಲ್ಪ ತಡ ಆಗುತ್ತೆ. ಏಕೆಂದರೆ ಶನಿ ಈಗಾಗಲೇ ಹೇಳಿದಾಗೆ ಮಂದಗತಿಯಲ್ಲಿ ಚಲಿಸೋನಾದ್ರಿಂದ ಕೆಲಸ ಕಾರ್ಯಗಳು ಕೂಡ ನಿಧಾನ ಆಗುತ್ತೆ. ಹಾಗಾಗಿ ಪ್ರಮುಖವಾಗಿರುವಂತಹ ಕೆಲಸ ಕಾರ್ಯಗಳನ್ನು ಆದಷ್ಟು ಈ ಶನಿ ಹೋರದಲ್ಲಿ ಆರಂಭ ಮಾಡಬೇಡಿ. ಇನ್ನು ಕಬ್ಬಿಣದ ವ್ಯಾಪಾರಿಗಳು, ಕಲ್ಲಿನ ವ್ಯಾಪಾರಿಗಳು ಸ್ವಲ್ಪ ವ್ಯಾಪಾರ ವ್ಯವಹಾರಗಳಲ್ಲಿ ಎಚ್ಚರಿಕೆಯನ್ನ ಇಟ್ಕೊಳ್ಬೇಕಾಗತ್ತೆ. ಈ ಶನಿ ಹೋರಾದ ಸಂದರ್ಭದಲ್ಲಿ ಸರ್ವಿಸ್ ಸೆಕ್ಟರ್ ಅಲ್ಲಿ ಇರುವಂತವ್ರಿಗೆ, ಅಂದ್ರೆ ಸೇವೆಯ ಕ್ಷೇತ್ರದಲ್ಲಿ ಇರುವಂತವ್ರಿಗೆ ಈ ಶನಿ ಹೋರ ಕೂಡ ಅಷ್ಟೊಂದು ಉತ್ತಮವಾಗಿಲ್ಲ, ಅಲ್ಲೂ ಕೂಡ ಜಾಗೃತರಾಗಿರಿ. ಹಾಗಾಗಿ ಈ ದಿನ ಶನಿ ಹೋರ ಇರುವಂತಹ ಸಮಯ ಈ ದಿನ ಬೆಳಿಗ್ಗೆ 5:57 ಬೆಳಿಗ್ಗೆ 7:01 ಇನ್ನು ಮಧ್ಯಾಹ್ನ 1:27 ಮಧ್ಯಾಹ್ನ 2:32 ಹಾಗೆ ರಾತ್ರಿ 8:37 ರಾತ್ರಿ 9:33 ಶನಿ ಹೋರ ಇರುವಂತಹ ಸಮಯ. ಇದನ್ನ ಈ ದಿನ ನೀವು ಅವಾಯ್ಡ್ ಮಾಡಬೇಕಾಗತ್ತೆ. ಇದರಿಂದ ನಿಮಗೆ ಕೆಲಸಗಳಿಂದ ನಷ್ಟ ಆಗುವಂಥದ್ದು ತಪ್ಪತ್ತೆ. ಇನ್ನು ಈ ದಿನ ಇರುವಂತಹ ರವಿ ಹೋರ ಕೂಡ ಅಷ್ಟೊಂದು ಫೇವರಬಲ್ ಆಗಿಲ್ಲ. ಅದರಲ್ಲೂ ರಾಜಕಾರಣಿಗಳಿಗೆ, ರಾಜಕೀಯ ಕ್ಷೇತ್ರದಲ್ಲಿ ಇರುವಂತವ್ರಿಗೆ ಈ ರವಿ ಹೋರದಿಂದ ಯಾವುದೇ ಲಾಭ ಇಲ್ಲ. ಹಾಗಾಗಿ ನಿಮ್ಮ ಚಟುವಟಿಕೆಗಳನ್ನು ಆರಂಭ ಮಾಡುವಂಥದ್ದಾಗ್ಲಿ, ನಿಮ್ಮ ಪ್ರಯಾಣವನ್ನಾಗ್ಲಿ ರವಿ ಹೋರದಲ್ಲಿ ಮಾಡಬೇಡಿ. ಇನ್ನು ಸರ್ಕಾರದ ಮಟ್ಟದಲ್ಲಿ ವ್ಯವಹಾರ ಮಾಡುವಂತಹ ಸಂದರ್ಭದಲ್ಲೂ ಕೂಡ ನಿಮಗೆ ಸ್ವಲ್ಪ ಹಿನ್ನಡೆ ಉಂಟಾಗುತ್ತೆ. ಇನ್ನು ಸರ್ಕಾರದ ಮಟ್ಟದ ಹಿರಿಯ ಅಧಿಕಾರಿಗಳ ಜೊತೆ ವ್ಯವಹಾರ ಮಾಡುವಂಥದ್ದು, ಮಾತುಕತೆ ನಡೆಸುವಂತಹ ಸಂದರ್ಭದಲ್ಲೂ ಕೂಡ ಸ್ವಲ್ಪ ಮನಸ್ತಾಪಗಳು ಉಂಟಾಗುವಂಥ ಸಾಧ್ಯತೆ ಇರುತ್ತೆ. ಇನ್ನು ಸರ್ಕಾರಿ ನೌಕರರಿಗೂ ಕೂಡ ಈ ರವಿ ಹೋರ ಅಷ್ಟೊಂದು ಫೇವರಬಲ್ ಆಗಿ ಇಲ್ಲ. ಜೊತೆಗೆ ಈ ಕೋರ್ಟು ಕಚೇರಿ ವಿಚಾರಗಳಲ್ಲಿ, ನ್ಯಾಯಾಲಯದ ವಿಚಾರದಲ್ಲಿ ನಿಮ್ಮ ಪ್ರಯತ್ನಕ್ಕೆ ಅಷ್ಟೊಂದು ಫಲ ಸಿಕ್ಕಲ್ಲ. ಹಾಗಾಗಿ ಈ ದಿನ ನಿಮಗೆ ಮಿಶ್ರ ಫಲಗಳಿರುವಂತಹ ಸಂದರ್ಭ ಇದೆ. ಇನ್ನು ಯಾವುದೇ ರೀತಿಯ ಸ್ಪರ್ಧೆ, ಸಾಹಸದ ಕೆಲಸ ಇದನ್ನ ಮಾಡುವಂಥವರು ಕೂಡ ರವಿ ಹೋರದಲ್ಲಿ ಎಚ್ಚರಿಕೆಯಿಂದ ಇರಿ, ನಿಮ್ಮ ಆರೋಗ್ಯದ ಕಡೆ ಗಮನ ಕೊಡಿ. ಹಾಗಾಗಿ ಈ ದಿನ ರವಿ ಹೋರ ಇರುವಂತಹ ಸಮಯ ಈ ದಿನ ಬೆಳಿಗ್ಗೆ 9:10 ಬೆಳಿಗ್ಗೆ 10:14 ಇನ್ನು ಅಪರಾಹ್ನ 4:41 ಸಂಜೆ 5:45 ಹಾಗೆ ರಾತ್ರಿ 11:24 ರಾತ್ರಿ 12:20 ರವಿ ಹೋರ ಇರುವಂತಹ ಸಮಯ. ಇದನ್ನ ಈ ದಿನ ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಳಿ, ಒಳ್ಳೆಯದಾಗುತ್ತೆ. ಅದೇ ರೀತಿ ಈ ದಿನ ಇರುವಂತಹ ಕುಜ ಹೋರ ಏನಿದೆ ಇದು ಕೂಡ ಅಷ್ಟೊಂದು ಫೇವರಬಲ್ ಆಗಿ ಇಲ್ಲ.
ಹಾಗಾಗಿ ಈ ಭೂ ವ್ಯವಹಾರಗಳನ್ನು ಮಾಡುವಂಥವ್ರು ನಿಮ್ಮ ಮನೆ, ಸೈಟು, ಜಮೀನು ಇತ್ಯಾದಿಗಳನ್ನು ಮಾರಾಟ ಮಾಡುವಂಥ ವಿಚಾರ, ಖರೀದಿ ಮಾಡುವಂಥ ವಿಚಾರ, ಇನ್ನು ದಾಖಲೆ ಪತ್ರಗಳಿಗೆ ಸಹಿ ಮಾಡುವಂಥದ್ದು, ಅಗ್ರಿಮೆಂಟ್ ಮಾಡಿಕೊಳ್ಳುವಂಥದ್ದು, ಈ ಒಂದು ವ್ಯವಹಾರದ ಪ್ರಕ್ರಿಯೆಗೆ ಅಡ್ವಾನ್ಸ್ ಕೊಡುವಂಥದ್ದು, ರಿಜಿಸ್ಟ್ರೇಷನ್ ಮಾಡಿಸ್ಕೊಳ್ಳುವಂಥ ವಿಚಾರ ಯಾವುದು ಕೂಡ ಕುಜ ಹೋರಾದಲ್ಲಿ ಬೇಡ. ಇನ್ನು ಕ್ರೀಡಾಪಟುಗಳಾಗ್ಲಿ, ಸ್ಪರ್ಧೆಯನ್ನು ಎದುರಿಸುವಂಥವರಾಗ್ಲಿ ಸ್ವಲ್ಪ ಜಾಗ್ರತೆಯಿಂದನೇ ಇರಿ. ಈ ಕುಜ ಹೋರಾದಲ್ಲಿ ನಿಮ್ಮ ಯಾವುದೇ ರೀತಿಯ ತೀರ್ಮಾನಗಳನ್ನು ಕೈಗೊಳ್ಳಬೇಡಿ. ಇನ್ನು ವಿದ್ಯಾರ್ಥಿಗಳು ಕೂಡ, ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ಬರೆಯುತ್ತಾ ವಿದ್ಯಾರ್ಥಿಗಳು ಕೂಡ ಸ್ವಲ್ಪ ಜಾಗ್ರತೆಯಿಂದ ಇರಬೇಕು ಈ ಒಂದು ಕುಜ ಹೋರಾದ ಸಂದರ್ಭದಲ್ಲಿ. ಇನ್ನು ನಿಮ್ಮ ಒಡ ಹುಟ್ಟಿದವರ ಜೊತೆ ಕೂಡ ಮಾತುಕತೆ ನಡೆಸುವಂತಹ ಸಂದರ್ಭದಲ್ಲಿ ಅಥವಾ ಯಾವುದೇ ರೀತಿಯ ವ್ಯಾವಹಾರಿಕವಾಗಿ ನೋಡುವಂತಹ ಸಂದರ್ಭದಲ್ಲಿ ಸ್ವಲ್ಪ ಜಾಗ್ರತೆಯಿಂದ ಇರಿ. ಯಾಕೆಂದ್ರೆ ಕುಜ ಹೋರ ಈ ದಿನ ನಿಮಗೆ ಅಷ್ಟೊಂದು ಫೇವರಬಲ್ ಆಗಿ ಇರಲ್ಲ. ಹಾಗಾಗಿ ಈ ದಿನ ಕುಜ ಹೋರ ಇರುವಂತಹ ಸಮಯ ಈ ದಿನ ಬೆಳಿಗ್ಗೆ 8 ಗಂಟೆ 6 ನಿಮಿಷದಿಂದ ಬೆಳಿಗ್ಗೆ 9 ಗಂಟೆ 10 ನಿಮಿಷದವರೆಗೆ, ಇನ್ನು ಅಪರಾಹ್ನ 3 ಗಂಟೆ 36 ನಿಮಿಷದಿಂದ ಅಪರಾಹ್ನ 4 ಗಂಟೆ 41 ನಿಮಿಷದವರೆಗೆ, ಹಾಗೆ ರಾತ್ರಿ 10 ಗಂಟೆ 29 ನಿಮಿಷದಿಂದ ರಾತ್ರಿ 11 ಗಂಟೆ 24 ನಿಮಿಷದವರೆಗೆ ಕುಜ ಹೋರ ಇರುವಂತಹ ಸಮಯ. ಇದನ್ನ ಈ ದಿನ ನೀವು ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ಹಾಗಾಗಿ ಬಂಧುಗಳೇ, ನಿಮ್ಮ ಕೆಲಸ ಕಾರ್ಯಗಳನ್ನು, ನಿಮ್ಮ ಚಟುವಟಿಕೆಗಳನ್ನು, ನಿಮ್ಮ ಪ್ರಯಾಣವನ್ನು ಒಳ್ಳೆಯ ಮುಹೂರ್ತದಲ್ಲಿ ಆರಂಭ ಮಾಡಿ. ಒಳ್ಳೆಯ ಸಮಯ ಯಾವುದಿದೆ ಅದನ್ನು ತಿಳ್ಕೊಳ್ಳಿ. ಅದನ್ನು ನೀವು ಪಂಚಾಂಗದ ಮೂಲಕ ತಿಳ್ಕೊಳ್ಳಿಕ್ಕೆ ಸಾಧ್ಯ ಇದೆ. ಹಾಗೆ ಯಾವ ಹೊರ ಯಾವ ಕೆಲಸಕ್ಕೆ ಸೂಕ್ತವಾಗಿದೆ ಅನ್ನುವಂಥದ್ದನ್ನು ಕೂಡ ನೀವು ತಿಳ್ಕೊಳ್ಬೇಕು. ಈ ಹಿನ್ನೆಲೆಯಲ್ಲೇ ಸಿರಿಗನ್ನಡ ಸುದ್ದಿವಾಹಿನಿ ಪ್ರತಿನಿತ್ಯ ಪ್ರಸಾರ ಮಾಡುವಂತಹ ಈ ಪಂಚಾಂಗದ ವಿವರಗಳನ್ನು ಕೇಳಿಸ್ಕೊಳ್ಳಿ. ಇದರಲ್ಲಿ ನಿಮಗೆ ಬೇಕಾದಂತಹ ಎಲ್ಲ ಮಾಹಿತಿಗಳು ಕೂಡ ಸಿಕ್ಕತ್ತೆ. ಅದನ್ನು ನೀವು ಅನುಸರಣೆ ಮಾಡಿದ್ರೆ ಸಾಕು. ಅಂದ್ರೆ ನಾವು ಹೇಳುವಂತಹ ಸಮಯದಲ್ಲೇ ನಿಮ್ಮ ಕೆಲಸ ಕಾರ್ಯಗಳು, ನಿಮ್ಮ ಚಟುವಟಿಕೆಗಳು ಆರಂಭ ಆದರೆ ಅದು ನಿಮಗೆ ಉತ್ತಮವಾದಂತಹ ಫಲವನ್ನು ತಂದುಕೊಡುತ್ತೆ. ನಿಮ್ಮ ವ್ಯವಹಾರದಲ್ಲಿ ಉತ್ತರೋತ್ತರ ಪ್ರಗತಿಯನ್ನು ಕಾಣಲಿಕ್ಕೆ ಸಾಧ್ಯವಾಗುತ್ತೆ. ಹಾಗಾಗಿ ಈ ಪಂಚಾಂಗ ನಿಮಗೆ ಪ್ರತಿನಿತ್ಯ ಮಾರ್ಗದರ್ಶಿಯಾಗಿರುತ್ತೆ. ಇದನ್ನ ಅನುಸರಣೆ ಮಾಡೋದ್ರಿಂದ ಒಳ್ಳೆಯದಾಗುತ್ತೆ. ಇನ್ನು ಬಂಧುಗಳೇ, ಈ ದಿನ ಬಹಳ ವಿಶೇಷವಾಗಿರುವಂತಹ ದಿನ, ಶ್ರಾವಣ ಶನಿವಾರ. ಹಾಗಾಗಿ ಕೃಷ್ಣ ಪಕ್ಷದ ಈ ಶನಿವಾರಕ್ಕೆ ವಿಶೇಷವಾದಂಥ ಒಂದು ಮಹತ್ವ ಇದೆ. ಅದೇ ರೀತಿ ನಾಳೆಯಿಂದ ರಾಘವೇಂದ್ರ ಸ್ವಾಮಿಗಳ ಆರಾಧನೆ ನಡೆಯುವಂಥದ್ದು. ಅದರಲ್ಲೂ 3 ದಿನ ಪೂರ್ವಾರಾಧನೆ, ಮಧ್ಯಾರಾಧನೆ ಹಾಗೆ ಉತ್ತರಾರಾಧನೆ ನಡೆಯುವಂತಹ ಸಂದರ್ಭ. ಆರಾಧನೆಯಲ್ಲೂ ಕೂಡ ನೀವು ಪಾಲ್ಗೊಳ್ಳೋದ್ರಿಂದ ನಿಮಗೆ ಗುರುರಾಯರ ಅನುಗ್ರಹ ಪ್ರಾಪ್ತಿಯಾಗುತ್ತೆ. ಹಾಗೆ ನಿಮ್ಮ ಸಂಕಲ್ಪಗಳನ್ನು ಗುರುಗಳ ಸಮ್ಮುಖದಲ್ಲಿ ಹೇಳ್ಕೊಳ್ಳೋದ್ರಿಂದ ಅದು ಈಡೇರಲಿಕ್ಕೆ ನಿಮಗೆ ಧೈರ್ಯ ಸ್ಥೈರ್ಯಗಳು ಪ್ರಾಪ್ತಿಯಾಗುತ್ತೆ. ಒಟ್ಟಾರೆ ಕೆಲಸಗಳು ಯಶಸ್ವಿ ಆಗಬೇಕು ಅಂತ ಹೇಳಿದ್ರೆ ಗುರುವಿನ ಮಾರ್ಗದರ್ಶನದ ಮೂಲಕ ಮುಂದುವರಿರಿ, ಒಳ್ಳೆಯದಾಗುತ್ತೆ. ಹಾಗೆ ನಮ್ಮದೊಂದು ವಿನಂತಿ ಇದೆ. ಸಿರಿಗನ್ನಡ ಸುದ್ದಿವಾಹಿನಿ ಯೂಟ್ಯೂಬ್ ಚಾನಲ್ಗೆ ನೀವು ಮೆಂಬರ್ ಆಗಿ, ಇಲ್ಲೇ ಕೆಳಗೆ ಕಾಣುವಂಥ ಈ ಜಾಯಿನ್ ಬಟನ್ ಏನಿದೆ, ಈ ಯೂಟ್ಯೂಬ್ ಲೋಗೋ ಇದೆಯಲ್ಲ, ಅದರ ಪಕ್ಕದಲ್ಲೇ ಜಾಯಿನ್ ಅನ್ನುವಂಥ ಒಂದು ಬಟನ್ ಇದೆ. ಅದನ್ನ ನೀವು ಒತ್ತುವುದರ ಮೂಲಕ ಅಲ್ಲಿ ಕೇಳಿರುವಂತಹ ಮಾಹಿತಿಗಳನ್ನು ಪೂರ್ಣ ಮಾಡಬೇಕಾಗತ್ತೆ. ಆಗ ನೀವು ಈ ಯೂಟ್ಯೂಬ್ ಚಾನಲ್ಗೆ ಮೆಂಬರ್ ಆಗ್ತೀರಿ. ಇದರಿಂದ ನಾವು ವಿಶೇಷವಾದಂತಹ ಸರಣಿ ಕಾರ್ಯಕ್ರಮಗಳನ್ನ ಪ್ರಸಾರ ಮಾಡ್ತಾ ಇದ್ದೇವೆ. ಅದು ಈ ಮೆಂಬರ್ಸ್ಗಾಗಿ ಮಾತ್ರ ಇರುತ್ತೆ. ಬೇರೆಯವರು ಅದನ್ನ ವೀಕ್ಷಣೆ ಮಾಡ್ಲಿಕ್ಕಾಗ್ಲಿ ಕೇಳಿಸ್ಕೊಳ್ಲಿಕ್ಕಾಗ್ಲಿ ಅವಕಾಶ ಇರಲ್ಲ. ಹಾಗಾಗಿ ತಾವೆಲ್ಲರೂ ಕೂಡ ಸಿರಿಗನ್ನಡ ಸುದ್ದಿವಾಹಿನಿ ಯೂಟ್ಯೂಬ್ ಚಾನಲ್ಗೆ ಪೋಷಕರಾಗಿ, ಅದು ನಿಮ್ಮದೇ ಚಾನಲ್ ಆಗಿದೆ, ನೀವೇ ಬೆಳೆಸ್ತಾ ಇರುವಂತಹ ಚಾನಲ್ ಅದು. ಅದನ್ನ ಕೈ ಹಿಡಿದು ಮುಂದೆ ನಡೆಸ್ತೀರಿ ಅನ್ನುವಂಥ ಒಂದು ಮಹದಾಸೆಯಿಂದ ಕಾರ್ಯಕ್ರಮವನ್ನು ನಾವು ಈಗಾಗಲೇ ಪ್ರಾರಂಭ ಮಾಡಿದ್ದೇವೆ. ಅದನ್ನ ಆದ್ಯತೆ ಮೇರೆಗೆ ತಾವು ಪರಿಗಣಿಸಿ ಅಂತ ಹೇಳಿ ಕೇಳ್ತಾ, ಇನ್ನು ಪ್ರತಿ ಕಾರ್ಯಕ್ರಮವನ್ನು ನೀವು ವೀಕ್ಷಣೆ ಮಾಡಿದ್ಮೇಲೆ ಆ ಕಾರ್ಯಕ್ರಮದ ಕುರಿತಾಗಿ ಹೈಪ್ ಅನ್ನುವಂಥ ಬಟನ್ನ ಒತ್ತೋದ್ರಿಂದ ನೀವು ಕೆಲವೊಂದು ಪಾಯಿಂಟ್ಸ್ಗಳನ್ನ ಕಾರ್ಯಕ್ರಮಕ್ಕೆ ಕೊಡ್ತೀರಿ. ಅದು ನಿಮ್ಮ ಫೇವರಬಲ್ ಆಗಿರುವಂತಹ ಕಾರ್ಯಕ್ರಮ ಆಗುತ್ತೆ. ಅದನ್ನು ಕೂಡ ನೀವು ಪ್ರತಿದಿನ ತಪ್ಪದೆ ಮಾಡಿ. ವಾರಕ್ಕೆ 3 ದಿನ ನೀವು ಹೈಪ್ ಮಾಡಬಹುದು. ಅದನ್ನ ಗಮನದಲ್ಲಿಟ್ಕೊಂಡು ಪ್ರತಿದಿನ ಅದನ್ನು ಮುಂದುವರಿಸಿ. ಹಾಗೆ ಈ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಕಾರ್ಯಕ್ರಮದ ವಿಡಿಯೋಗಳನ್ನು ನಿಮ್ಮ ಸ್ನೇಹಿತರಿಗೆ, ಬಂಧುಗಳಿಗೆ ಶೇರ್ ಮಾಡಿ, ಅದನ್ನ ಲೈಕ್ ಮಾಡಿ ಅಂತ ಹೇಳಿ ತಮ್ಮಲ್ಲಿ ಮತ್ತೊಮ್ಮೆ ಪ್ರಾರ್ಥನೆಯನ್ನು ಮಾಡ್ತಾ, ಇನ್ನು ಈ ದಿನದ ವಿಶೇಷತೆ ಏನಿದೆ ನೋಡೋಣ ಬನ್ನಿ. ಪ್ರೀತಿಯ ಬಂಧುಗಳೇ, ಈ ದಿನದ ವಿಶೇಷ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಕೂಡ ಸ್ವಾಗತವನ್ನು ಹೇಳ್ತಾ, ಈ ದಿನ ನಾವು ಸಂಖ್ಯಾಶಾಸ್ತ್ರದ ಬಗ್ಗೆ ಕೆಲವೊಂದು ಮಾಹಿತಿಗಳನ್ನು ನೋಡ್ತಾ ಇದ್ವಿ. ಅದನ್ನ ಈಗ ಮುಂದುವರಿಸೋಣ. ಈ ದಿನ ನಾವು ಸಂಖ್ಯೆ 4ರ ಧನಾತ್ಮಕ ಅಂಶಗಳ್ಯಾವುದು, ಋಣಾತ್ಮಕ ಅಂಶಗಳ್ಯಾವುದು ಅನ್ನುವಂಥದ್ರ ಬಗ್ಗೆ ನೋಡೋಣ. ಇಲ್ಲಿ ಸಂಖ್ಯೆ 4ರ ಅಧಿಪತಿ ಯಾರು ಅಂತ ಹೇಳಿದ್ರೆ ರಾಹು. ಹಾಗಾಗಿ ಇಲ್ಲಿ ಬಹಳ ಪರಿಶ್ರಮದಿಂದ, ಅಷ್ಟೇ ಚತುರತೆಯಿಂದ ಯಶಸ್ಸನ್ನ ಕಾಣುವಂಥ
ಸಂದರ್ಭಗಳು ಜಾಸ್ತಿ ಇರುತ್ತೆ ಸಂಖ್ಯೆ 4ರವರಿಗೆ. ಇನ್ನು ಇವರಿಗೆ ಕಲೆ, ಸಾಹಿತ್ಯ, ನೃತ್ಯ ಇತ್ಯಾದಿ ಕ್ಷೇತ್ರಗಳಲ್ಲಿ ತುಂಬ ಆಸಕ್ತಿ ಇರುತ್ತೆ. ಇದರಿಂದ ಅವರಿಗೆ ಒಂದು ಕೀರ್ತಿ, ಉನ್ನತ ಸ್ಥಾನಮಾನ ಸಿಕ್ಕತ್ತೆ. ಇದೇ ಇವರಿಗೆ ಸಂಪತ್ತಿನ ಮೂಲವಾಗಿ ಕೂಡ ಇರುವಂಥದ್ದು. ಹಾಗಾಗಿ ಇಲ್ಲಿ ಸಂಖ್ಯೆ 4ರ ಪ್ರಭಾವದಿಂದ ಇವರಿಗೆ ಉತ್ತಮವಾದಂತಹ ಅವಕಾಶಗಳು ಸಿಕ್ಕತ್ತೆ. ಆದರೆ ಈ ಸಂಖ್ಯೆ 4ರ ಋಣಾತ್ಮಕ ಅಂಶಗಳು ಯಾವುದು ಅಂತ ಹೇಳಿದ್ರೆ, ಇವರಿಗೆ ಆಸೆಗಿಂತಲೂ ಮಿಗಿಲಾದ ಅತಿ ಆಸೆ ಅನ್ನುವಂಥದ್ದು ಇರುತ್ತೆ. ಇನ್ನು ಕಾನೂನನ್ನು ಉಲ್ಲಂಘನೆ ಮಾಡಿ ಕೆಲವು ಕಾರ್ಯಗಳನ್ನು ಸಾಧಿಸುವಂಥ ಒಂದು ಧೈರ್ಯ ಇರುತ್ತೆ, ಮೊಂಡು ಧೈರ್ಯ ಇರುವಂಥದ್ದು ಇವರಿಗೆ. ಹಾಗೆ ಕೋಪತಾಪಗಳು ಕೂಡ 4ರವರಿಗೆ ಹೆಚ್ಚಾಗಿ ಇರುತ್ತೆ. ಇನ್ನು ಸ್ಪರ್ಧೆಗಳಲ್ಲಿ ಭಾಗವಹಿಸುವಂಥದ್ದಾಗ್ಲಿ, ಜೂಜು, ಬೆಟ್ಟಿಂಗ್ಸ್ ಕಟ್ಟುವಂಥದ್ದು ಇಂಥದ್ರಲ್ಲಿ ಆಸಕ್ತಿ ತುಂಬಾನೇ ಇರುತ್ತೆ. ಹಾಗೆ ಕೆಲವರು ಸ್ವಲ್ಪ ಕೋಪಿಷ್ಠರಾಗಿ ಕ್ರೌರ್ಯದ ಸ್ವಭಾವವನ್ನು ಕೂಡ ಹೊಂದಿರ್ತಾರೆ. ಹಾಗಾಗಿನೇ ಇಲ್ಲಿ ಸಂಖ್ಯೆ 4ರ ಗುಣಲಕ್ಷಣಗಳನ್ನು ಬಹಳ ವಿಶೇಷವಾಗಿ ನಾವು ತಿಳ್ಕೊಳ್ಬೇಕಾಗತ್ತೆ. ಇನ್ನು ಈ ಸಂಖ್ಯೆ 4ರ ಉಪಸಂಖ್ಯೆಗಳು ಅಂತ ಹೇಳಿದ್ರೆ 4, 13, 22, 31 ಮತ್ತೆ 40. ಇಲ್ಲಿ ಈ 4ನೇ ಸಂಖ್ಯೆಯ ಗುಣಲಕ್ಷಣ ಅಂತ ಹೇಳಿದ್ರೆ, ಇವರಿಗೆ ಸುಖದ ಜೀವನ ಬಹಳ ತಡವಾಗಿ ಪ್ರಾಪ್ತಿಯಾಗುತ್ತೆ. ಎಷ್ಟೇ ಕಷ್ಟಪಟ್ಟು ದುಡಿದ್ರೂ ಕೂಡ ಇವರಿಗೆ ಲಾಭ ಅನ್ನುವಂಥದ್ದು ಬೇಗ ಸಿಕ್ಕಲ್ಲ. ಹಾಗಾಗಿ ಕೆಲವೊಮ್ಮೆ ಲಾಭ ಇಲ್ಲದೆ ಶ್ರಮ ಪಡಬೇಕಾಗತ್ತೆ. ಹಾಗಾಗಿ ಇವರು ನೀರಿನಲ್ಲಿ ಹೋಮ ಮಾಡಿದಂಥ ಕೆಲಸಗಳ ಫಲಿತಾಂಶಗಳು ಕೆಲವೊಮ್ಮೆ ಸಿಕ್ಕುವಂಥದ್ದಿದೆ. ಹಾಗಾಗಿನೇ ಇವರಿಗೆ ಅದೃಷ್ಟ ಕೈ ಕೊಡುತ್ತೆ. ಅದೃಷ್ಟ ತುಂಬ ಕಷ್ಟದಲ್ಲೇ ಬರುವಂಥದ್ದು ಇವರಿಗೆ. ಇನ್ನು ಇವರ ದುಡಿಮೆ ಎಷ್ಟೇ ಇದ್ರೂ ಕೂಡ ಆ ದುಡಿಮೆ, ಆ ಉಳಿತಾಯ ಅನ್ಯರ ಪಾಲಾಗಿ ಹೋಗುತ್ತೆ. ಇವರು ಅದನ್ನು ಬಳಸ್ಕೊಳ್ಳಲ್ಲ, ಸ್ವಲ್ಪ ಜಿಪುಣರಾಗಿರುವಂಥವ್ರು. ಇನ್ನು ಮಾನಸಿಕ ಅಸ್ವಸ್ಥತೆ ಹಾಗಾಗಿ ಇವರನ್ನು ಕಾಡ್ತಾ ಇರುತ್ತೆ. ಕಷ್ಟಗಳನ್ನು ಸಹಿಸಿಕೊಳ್ಳುವಂಥ ಗುಣವನ್ನು ಇವರು ಬೆಳೆಸ್ಕೊಳ್ಬೇಕು. ಏಕೆಂದರೆ ಆ ಕಷ್ಟ ಬಂದಾಗಲೇ ಇವರಿಗೆ ಮುಂದಿನ ಭವಿಷ್ಯದ ದಾರಿ ಗೊತ್ತಾಗಲ್ಲ. ಇದರಿಂದ ತಪ್ಪು ನಿರ್ಧಾರಗಳನ್ನು ಕೈಗೊಳ್ಳುವಂಥದ್ದಾಗುತ್ತೆ. ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು. ಇನ್ನು 13ನೇ ಸಂಖ್ಯೆಯ ಗುಣಲಕ್ಷಣ ಅಂತ ಹೇಳಿದ್ರೆ, ಇಲ್ಲಿ ಸುಖ, ಸಂತೋಷ, ಸಮೃದ್ಧಿ ಇವರಿಗೆ ಇದ್ದೇ ಇರುತ್ತೆ. ಅದರಲ್ಲೂ ಸ್ವಲ್ಪ ಗೊಂದಲ ಇರ್ಬೋದು, ದ್ವಂದ್ವತೆ ಅನ್ನುವಂಥದ್ದು ಇರ್ಬೋದು. ಆದರೂ ಕೂಡ ಅದನ್ನು ಪರಿಹಾರ ಮಾಡಿಕೊಳ್ಳುವಂಥ ಒಂದು ಪ್ರಯತ್ನದಲ್ಲಿ ಇರ್ತಾರೆ. ಆದರೆ ಇವರಿಗೆ ಸುಖಕ್ಕಿಂತಲೂ ಕೂಡ ದುಃಖ ಹೆಚ್ಚಾಗಿರುತ್ತೆ. ಇನ್ನು ಹೊಸ ಯೋಜನೆಗಳನ್ನು ಆರಂಭ ಮಾಡುವಂಥ ಒಂದು ಮನಸ್ಸಿರುತ್ತೆ. ಆದರೆ ಆರಂಭಿಕ ಅಡೆತಡೆಗಳಿರುತ್ತೆ. ಹಾಗೆ ಅದನ್ನು ಸರಿಯಾಗಿ ತಿಳ್ಕೊಳ್ಳಿಲ್ಲ ಅಂತ ಹೇಳಿದ್ರೆ ನಷ್ಟದ ಬಾಬ್ತುಗಳು ಜಾಸ್ತಿ ಆಗುತ್ತೆ. ಇನ್ನು ಅಧಿಕಾರವನ್ನು ಸ್ವಾರ್ಥಕ್ಕೆ ಬಳಸಿಕೊಳ್ಳುವಂಥ ಸಾಧ್ಯತೆ ಇರೋದ್ರಿಂದ ಇವರು ಅಧಿಕಾರಿ ವರ್ಗದವರು ವಿಶೇಷವಾಗಿ ತೊಂದರೆಗೆ ಸಿಲುಕುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಇನ್ನು ಬೇರೆಯವರಿಂದ ಇವರಿಗೆ ಎಚ್ಚರಿಕೆ ಬರುವಂಥದ್ದು, ಅಂದರೆ ಇವರ ಬೆನ್ನು ಇವರಿಗೆ ಕಾಣಿಸದೇ ಇರೋದರಿಂದ ಬೇರೆಯವರು ಹೇಳುವಂಥ ಕೆಲವೊಂದು ಸೂಚನೆಗಳನ್ನು, ಮಾರ್ಗದರ್ಶನವನ್ನು ಇವರು ಕೇಳಿಸ್ಕೊಳ್ಬೇಕು. ಆದರೆ ಅದನ್ನು ಕೇಳಿಸ್ಕೊಳ್ಳುವಷ್ಟು ವ್ಯವಧಾನ ಇವರಿಗಿರಲ್ಲ. ಹಾಗಾಗಿನೇ ತಮಗೆ ತಾವೇ ಕಷ್ಟದಲ್ಲಿ ಸಿಲುಕಿಕೊಳ್ಳುವಂಥ ಅವಕಾಶಗಳನ್ನು ಇವರು ಆಶ್ರಯಿಸುವಂಥವರಾಗ್ತಾರೆ. ಇನ್ನು ಸಂಖ್ಯೆ 22 ಇದರ ಗುಣಲಕ್ಷಣಗಳು ಅಂತ ಹೇಳಿದ್ರೆ, ಇವರು ಅದೃಷ್ಟಕ್ಕಾಗಿ ಹಾತೊರೀತಾ ಇರ್ತಾರೆ. ಏನಾದರೂ ಮಾಡಿ ಶ್ರೀಮಂತರಾಗಬೇಕು, ಒಳ್ಳೆಯ ಹೆಸರನ್ನು ಪಡ್ಕೊಳ್ಬೇಕು ಅನ್ನುವಂಥ ಒಂದು ತುಡಿತ ಜಾಸ್ತಿ ಇರುತ್ತೆ. ಹಾಗಾಗಿ ಇವರಿಗೆ ಮೋಸಕ್ಕೆ, ಕಳ್ಳತನಕ್ಕೆ ಹೆಚ್ಚು ಬುದ್ಧಿಯನ್ನು ಉಪಯೋಗಿಸುವಂಥ ಸಂದರ್ಭಗಳು ಕೂಡ ಬರುತ್ತೆ. ಇನ್ನು ಸಂಶಯಾತ್ಮಕವಾದಂತಹ ಚಟುವಟಿಕೆಗಳನ್ನು ಮಾಡ್ತಾರೆ. ರಹಸ್ಯ ಚಟುವಟಿಕೆಗಳನ್ನು ಮಾಡೋದ್ರಲ್ಲಿ ಇವರಿಗೆ ತುಂಬ ಆಸಕ್ತಿ ಇರುತ್ತೆ. ಅದರಲ್ಲೂ ಇವರು ಮದ್ಯಪಾನ, ಧೂಮಪಾನ ಇತ್ಯಾದಿ ಪ್ರಿಯರಾಗಿರ್ತಾರೆ. ಹಾಗೆ ಈ ಬೆಟ್ಟಿಂಗ್ಸ್ ಕಟ್ಟುವಂಥದ್ದಾಗಲಿ, ಜೂಜಾಡುವಂಥದ್ದು, ಕುದುರೆ ರೇಸ್ಗೆ ಹೋಗುವಂಥದ್ದು, ಇಂತಹ ಕೆಲವೊಂದು ವ್ಯವಹಾರಗಳಲ್ಲಿ ತಮಗೆ ಗೊತ್ತಿಲ್ಲದೆ ತೊಡಗಿಸ್ಕೊಂಡಿರ್ತಾರೆ. ಒಮ್ಮೆ ಲಾಭ ಬಂದಿರುತ್ತೆ, ಅದಕ್ಕಾಗಿ ಅದನ್ನು ಬಿಡಲ್ಲ, ಮುಂದುವರಿಸ್ತಾರೆ. ಕೊನೆಗೆ ನಷ್ಟದಲ್ಲೇ ಇವರ ಜೀವನ ಮುಕ್ತಾಯ ಆಗುತ್ತೆ. ಇನ್ನು ಕೋರ್ಟ್ ಕೇಸ್ಗಳಿಂದ ಕೂಡ ಹಣ ನಷ್ಟವಾಗುವಂಥ ಸಾಧ್ಯತೆ ತುಂಬ ಇರುತ್ತೆ. ಹಾಗಾಗಿ ಸಂಖ್ಯೆ 22ರವರು ಸ್ವಲ್ಪ ಎಚ್ಚರಿಕೆಯಿಂದ ನಿಮ್ಮ ವ್ಯವಹಾರಗಳನ್ನು ಮುನ್ನಡೆಸಬೇಕಾಗತ್ತೆ. ಇನ್ನು 31ನೇ ಸಂಖ್ಯೆಯ ಗುಣಲಕ್ಷಣ ಅಂತ ಹೇಳಿದ್ರೆ, ಇವರಿಗೆ ಎಲ್ಲರಿಗಿಂತಲೂ ಕೂಡ ಭಿನ್ನವಾದಂಥ ವ್ಯಕ್ತಿತ್ವ ಇರುತ್ತೆ. ಆತ್ಮವಿಶ್ವಾಸ ಬಹಳ ಚೆನ್ನಾಗಿರುತ್ತೆ. ಹಾಗಾಗಿನೇ ಕೆಲಸ ಕಾರ್ಯಗಳನ್ನು ಮಾಡುವಂಥ ಒಂದು ಉತ್ಸಾಹ ಅದಮ್ಯವಾಗಿರುತ್ತೆ. ಇನ್ನು ಯಶಸ್ಸಿನಿಂದ ಇವರಿಗೆ ಸಂತೋಷ ಸಿಕ್ಕೋದ್ರಿಂದ ಧಾರ್ಮಿಕ ವಿಚಾರಗಳಲ್ಲೂ ಕೂಡ ಆಸಕ್ತಿ ಇರುತ್ತೆ. ಪ್ರತಿ ಸಕ್ಸಸ್ ಆದ ದಿನ ಕೂಡ ಇವರು ಭಗವಂತನ ಸ್ಮರಣೆಯನ್ನ ಮಾಡೇ ಇರ್ತಾರೆ, ಭಕ್ತಿಯನ್ನ ಸಮರ್ಪಣೆ ಮಾಡ್ತಾ ಇರ್ತಾರೆ. ಇನ್ನು ಕಾನೂನು ನಿಯಮವನ್ನ ಪರಿಪಾಲನೆ ಮಾಡುವಂಥವ್ರು. ಹಾಗಾಗಿ ಇವರು ಬಹಳ ವಿಶೇಷವಾಗಿ ಬೇರೆಯವರಿಗೆ ಮಾರ್ಗದರ್ಶನ ಮಾಡುವಂಥ ಸ್ಥಾನದಲ್ಲೂ ಕೂಡ ಇರ್ತಾರೆ. ಇನ್ನು 40ನೇ ಸಂಖ್ಯೆಯ ಗುಣಲಕ್ಷಣ ಅಂತ ಹೇಳಿದ್ರೆ, ಇವರಿಗೆ ತುಂಬ ಚುರುಕುತನ ಇರುತ್ತೆ, ಬುದ್ಧಿ ತುಂಬ ಶಾರ್ಪ್ ಆಗಿರುತ್ತೆ. ಹಾಗಾಗಿನೇ
ಇವರಿಗೆ ಯಾವ ಕೆಲಸವನ್ನು ಮಾಡಿದ್ರೆ ಸಕ್ಸಸ್ ಆಗುತ್ತೆ ಅನ್ನುವಂಥ ವಿಚಾರ ಮೊದಲೇ ಗೊತ್ತಿರುತ್ತೆ. ಹಾಗೆ ಅನಿರೀಕ್ಷಿತ ಸಂಪತ್ತನ್ನು ಇವರು ಸಂಗ್ರಹ ಮಾಡಿಕೊಳ್ಳುವಂಥವ್ರು. ಆಸ್ತಿ ಪಾಸ್ತಿಯನ್ನು ಸಂಗ್ರಹ ಮಾಡ್ತಾರೆ, ಅದರಿಂದ ಅವರಿಗೆ ಸಂತೋಷ ಇರುತ್ತೆ. ಆ ಒಂದು ಹಿನ್ನೆಲೆಯಲ್ಲೇ ಸಮಾಜದಲ್ಲಿ ಇವರು ಒಳ್ಳೆಯ ಹೆಸರನ್ನು ಸಂಪಾದನೆ ಮಾಡಿಕೊಳ್ಳುವಂಥವ್ರು, ಸ್ಥಿತಿವಂತರಾಗಿರ್ತಾರೆ, ಶ್ರೀಮಂತರಾಗಿರ್ತಾರೆ. ಇದರಿಂದ ಆತ್ಮವಿಶ್ವಾಸ ಹೆಚ್ಚಾಗುವಂಥದ್ದು ಕೂಡ ಇವರಲ್ಲಿ ಕಾಣಬಹುದು. ಇನ್ನು ಈ 4ರ ಉಪಸಂಖ್ಯೆ ಇನ್ನೊಂದಿದೆ, 48. ಇದರ ಗುಣಲಕ್ಷಣ ಅಂತ ಹೇಳಿದ್ರೆ ಇವರು ಕೆಲಸ ಮಾಡುವುದರಲ್ಲಿ ಸ್ವಲ್ಪ ಲೆಕ್ಕಾಚಾರದಲ್ಲಿ ಇರ್ತಾರೆ, ಕ್ಯಾಲ್ಕುಲೇಟಿವ್ ಆಗಿರ್ತಾರೆ. ಕೈಯಲ್ಲಿ ಸಾಧ್ಯ ಆದರೆ ಮಾತ್ರ ಕೆಲಸವನ್ನು ಒಪ್ಪಿಕೊಳ್ತಾರೆ, ಇಲ್ಲಾಂದ್ರೆ ಆ ಕೆಲಸವನ್ನು ಇವರು ಒಪ್ಪಲ್ಲ. ಇನ್ನು ಅದೃಷ್ಟ ಇವರ ಜೀವನದಲ್ಲಿ ಆಟ ಆಡ್ತಾ ಇರುತ್ತೆ. ಹಾಗಾಗಿನೇ ಒಮ್ಮೆ ಸೋಲು ಒಮ್ಮೆ ಗೆಲುವು ಸದಾಕಾಲ ಇವರಿಗೆ ಇರುವಂಥದ್ದು. ಹಾಗಾಗಿ ಇವರನ್ನು ಪ್ರಿಡಿಕ್ಟ್ ಮಾಡುವಂಥದ್ದೇ ಕಷ್ಟವಾಗುತ್ತೆ. ಇನ್ನು ಇವರ ಜೀವನದಲ್ಲಿ ಯಶಸ್ಸು ನಿಧಾನ ಆಗೋದ್ರಿಂದ ತಡ ವಯಸ್ಸಿನಲ್ಲಿ ಇವರಿಗೆ ಸೌಲಭ್ಯಗಳು ಸಿಕ್ಕತ್ತೆ. ಹಾಗೆ ಇವರು ಯಾವಾಗಲೂ ಕೂಡ ದುಃಖ ಮತ್ತು ಕ್ಲೇಶಗಳ ಪ್ರಯೋಗದಲ್ಲೇ ಇರುವಂಥವ್ರು. ಇವರು ಸಣ್ಣ ಪುಟ್ಟ ವಿಚಾರಗಳಿಗೂ ಕೂಡ ಸ್ವಲ್ಪ ಕಷ್ಟಪಡ್ತಾ ಇರ್ತಾರೆ, ಯಾಕೆಂದರೆ ಇವರ ಆಲೋಚನಾ ಕ್ರಮವೇ ಸ್ವಲ್ಪ ಅಸ್ತವ್ಯಸ್ತವಾಗಿರುತ್ತೆ. ಹಾಗಾಗಿ ಇಲ್ಲಿ 4, 13, 22, 31, 40 ಮತ್ತು 48ನೇ ಈ ಸಂಖ್ಯೆಗಳ ಸಾಮಾನ್ಯ ಗುಣಲಕ್ಷಣಗಳನ್ನು ತಿಳ್ಕೊಂಡ್ರಿ. ಅಂದರೆ ಈ ಸಂಖ್ಯೆಗಳ ಅಧಿಪತಿ ರಾಹು ಆಗಿರ್ತಾನೆ. ಅನಿರೀಕ್ಷಿತವಾಗಿ ಸಂಪತ್ತೇನೋ ಬರುತ್ತೆ, ಆದರೆ ಅದನ್ನು ಉಳಿಸ್ಕೊಳ್ಳುವಂಥದ್ದು ಕಷ್ಟ. ಇನ್ನು ರಾಹು ವಿಶೇಷವಾಗಿ ಆಸೆಯನ್ನು ತೋರಿಸುವಂಥವನು. ಆಸೆಯಿಂದಲೇ ಇವರು ಕನಸನ್ನು ನನಸು ಮಾಡಿಕೊಳ್ತಾರೆ, ಅದರ ಜೊತೆಗೆ ಅನಿರೀಕ್ಷಿತ ರೋಗಗಳನ್ನು ಕೂಡ ತಂದುಕೊಳ್ತಾರೆ. ಇನ್ನು ಇವರಿಗೆ ಸಾಮಾನ್ಯವಾಗಿ ಕಡಿಮೆ ಸ್ನೇಹಿತರಿರುವಂಥವ್ರು. ಇನ್ನು ಜೂನ್ 21ರಿಂದ ಆಗಸ್ಟ್ 31ರ ಸಮಯ ಏನಿದೆ ಅದು ರಾಹುಗ್ರಸ್ತವಾಗಿರುತ್ತೆ. ಇನ್ನು ಸಾಮಾಜಿಕ, ರಾಜಕೀಯ, ಧಾರ್ಮಿಕ ಈ ಒಂದು ಕ್ಷೇತ್ರಗಳಲ್ಲಿ ತುಂಬ ಆಸಕ್ತಿ ಇರುತ್ತೆ. ಅಲ್ಲಿ ಏನಾದರೂ ಒಂದನ್ನು ಮಾಡಿ ಮುಂದುವರಿಬೇಕು, ಒಂದು ಹೆಸರನ್ನ ಸಂಪಾದನೆ ಮಾಡಬೇಕು ಅನ್ನುವಂಥ ಒಂದು ಪ್ರಯತ್ನದಲ್ಲಿ ಇವರು ಇರುವಂಥವ್ರು. ಇನ್ನು ಇವರಿಗೆ ಸಂಶೋಧನೆ ಮಾಡುವಂಥ ಎಲ್ಲ ಕ್ಷೇತ್ರಗಳಾಗಲಿ, ನಟನೆ, ಸಂಗೀತ, ನೃತ್ಯ, ಹಾಗೆ ತಾಂತ್ರಿಕ, ಯಾಂತ್ರಿಕ ಕ್ಷೇತ್ರಗಳಲ್ಲಿ, ಮಾಹಿತಿ ಕ್ಷೇತ್ರದಲ್ಲಿ ಅಂದರೆ IT, BTನಲ್ಲಿ, ವಿಜ್ಞಾನದಲ್ಲಿ ತುಂಬ ಆಸಕ್ತಿದಾಯಕವಾಗಿರುವಂಥ ಕ್ಷೇತ್ರಗಳು. ಇಲ್ಲಿ ವಿದ್ಯಾಭ್ಯಾಸ ಮಾಡಿದ್ರೆ ಅವರಿಗೆ ತುಂಬ ಸಕ್ಸಸ್ ಇದೆ. ಇನ್ನು ಇವರಿಗೆ ಗಣಿಗಾರಿಕೆ ಉದ್ಯೋಗ ಆಗಲಿ, ವಿದ್ಯುತ್ಗೆ ಸಂಬಂಧಪಟ್ಟಂಥ ಉದ್ಯೋಗ, ಇನ್ನು ಮದ್ಯ, ತಂಬಾಕು, ಸ್ಪಿರಿಟ್ ಇತ್ಯಾದಿಗಳನ್ನು ತಯಾರು ಮಾಡುವಂಥದ್ದಾಗಲಿ, ಮಾರಾಟ ಮಾಡುವಂಥ ವಿಚಾರದಲ್ಲಾಗಲಿ ತುಂಬ ಲಾಭವನ್ನು ಮಾಡ್ಕೊಳ್ತಾರೆ. ಹಾಗೆ ಇವರಿಗೆ ವಿವಾಹಕ್ಕಾಗಲಿ ಅಥವಾ ಪಾರ್ಟ್ನರ್ಶಿಪ್ಪಲ್ಲಿ ವ್ಯವಹಾರಗಳನ್ನು ಮಾಡಲಿಕ್ಕೆ 2, 4, 5, 6, 8 ಮತ್ತು 9ನೇ ಸಂಖ್ಯೆಯವರು ತುಂಬ ಯೋಗ್ಯರಾಗಿರ್ತಾರೆ. ಆದರೆ ಇವರಿಗೆ ಹೊಂದಾಣಿಕೆ ಆಗದಂತಹ ಸಂಖ್ಯೆಗಳು ಅಂತ ಹೇಳಿದ್ರೆ 1, 3 ಮತ್ತು 7. ಇನ್ನು ಇವರಿಗೆ ಭಾನುವಾರ, ಸೋಮವಾರ ಮತ್ತು ಶನಿವಾರ ಅದೃಷ್ಟದ ದಿನವಾಗಿರುತ್ತೆ. ಈ ಒಂದು ದಿನಗಳಲ್ಲಿ ಇವರು ಶುಭ ಕಾರ್ಯಗಳನ್ನು ಮಾಡುವಂಥದ್ದಾಗಲಿ, ವ್ಯಾಪಾರ ವ್ಯವಹಾರಗಳನ್ನು ಆರಂಭ ಮಾಡುವಂಥದ್ದು, ಪ್ರಯಾಣ ಮಾಡುವಂಥದ್ದು ಅಥವಾ ಯಾವುದೇ ಪ್ರಮುಖ ನಿರ್ಧಾರಗಳನ್ನು ತೆಗೆದುಕೊಳ್ಳುವಂಥದ್ದನ್ನು ಈ ದಿನಾಂಕದಂದು ಮತ್ತು ಈ ವಾರಗಳಂದು ಮಾಡಬಹುದು. ಇನ್ನು ಇವರಿಗೆ ಪ್ರತಿ ವರ್ಷ ಅಕ್ಟೋಬರ್, ನವೆಂಬರ್, ಡಿಸೆಂಬರ್ ತಿಂಗಳುಗಳಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗತ್ತೆ. ಅದರಲ್ಲೂ ಹಣ ಮತ್ತು ಆರೋಗ್ಯ ಸ್ವಲ್ಪ ನೋಡ್ಕೊಳ್ಬೇಕು. ಇನ್ನು ಮಾರ್ಚ್ 21ರಿಂದ ಏಪ್ರಿಲ್ 28ರವರೆಗೆ, ಹಾಗೆ ಜುಲೈ 10ರಿಂದ ಆಗಸ್ಟ್ 20ರವರೆಗೆ ಇವರಿಗೆ ಅನುಕೂಲಕರವಾಗಿರುವಂಥ ಸಂದರ್ಭಗಳಿರುತ್ತೆ. ಇನ್ನು ಇವರಿಗೆ ಅದೃಷ್ಟ ತರುವಂತಹ ವಯಸ್ಸು ಯಾವುದು ಅಂತ ಹೇಳಿದ್ರೆ 13, 20, 22, 28, 37, 46, 49, 55, 56 ಮತ್ತು 64ನೇ ವರ್ಷದಲ್ಲಿ ಇವರು ಸಾಧನೆಯನ್ನು ಮಾಡ್ತಾರೆ. ಅತ್ಯುತ್ತಮವಾದಂಥ ಒಂದು ಹಂತವನ್ನು ತಲುಪಲಿಕ್ಕೆ ಸಾಧ್ಯ ಇದೆ. ಹಾಗಾಗಿ ಇವರು ಮಾಡುವಂತಹ ಕೆಲಸ ಕಾರ್ಯಗಳೇನಾದರೂ ಸಕ್ಸಸ್ ಆಗ್ತಾ ಇಲ್ಲ ಅಂದರೆ ಅಲ್ಲಿ ಸರ್ಪದೋಷ ಆಗಲಿ, ರಾಹು ದೋಷ ಆಗಲಿ, ಅದು ಇವರ ಕುಟುಂಬವನ್ನು ಕಾಡ್ತಾ ಇದ್ರೆ ಪರಿಹಾರಗಳನ್ನ ಬೇಗ ಮಾಡಿಸ್ಕೊಳ್ಬೇಕಾಗತ್ತೆ. ಅದರಲ್ಲೂ ಇವರು ಶನಿವಾರದ ದಿನ ಉಪವಾಸ ಮಾಡಿದ್ರೆ ಫಲ ಜಾಸ್ತಿ. ಇನ್ನು ನೀಲಿ ರತ್ನದ ಧಾರಣೆಯನ್ನು ಕೂಡ ಮಾಡಬೇಕು. ಯಾಕೆಂದ್ರೆ ಶನಿವತ್ ರಾಹು, ಕುಜವತ್ ಕೇತು ಅಂತ ಹೇಳಿ ಕರೆಯುವಂಥದ್ದು. ಹಾಗಾಗಿ ಶನಿಯಂತೆ ರಾಹು ಇರ್ತಾನೆ ಎಂದಾಗ ಇಲ್ಲಿ ನೀಲಿ ಬಣ್ಣದ ರತ್ನಗಳು ಅನುಕೂಲವನ್ನು ತರುತ್ತೆ. ಇನ್ನು ರಾಹುವಿನ ಯಂತ್ರ ಧಾರಣೆಯನ್ನ ಮಾಡುವಂಥದ್ದು, ರಾಹು ಸ್ತೋತ್ರವನ್ನು ಹೇಳ್ಕೊಳ್ಳುವಂಥದ್ದನ್ನ ಮಾಡಬೇಕಾಗತ್ತೆ. ಹಾಗೆ ಕಪ್ಪು ಉದ್ದಿನ ಕಾಳನ್ನ ದೇವಾಲಯಕ್ಕೆ ದಾನ ಕೊಡೋದ್ರಿಂದ ಕೂಡ ಇವರು ರಾಹು ದೋಷವನ್ನ ನಿವಾರಣೆ ಮಾಡ್ಕೊಳ್ಬಹುದು. ಇನ್ನು ಇವರಿಗೆ ನೀಲಿ ಶುಭವಾದ ಬಣ್ಣ ಆಗಿರೋದ್ರಿಂದ ಯಾವಾಗಲೂ ಕೂಡ ಒಂದು ನೀಲಿಯ ಕರ್ಚೀಫನ್ನು ಇವರು ಇಟ್ಕೊಳ್ಳುವಂಥದ್ದು ಉತ್ತಮ.
ಹಾಗೆ ಈ 4ರ ಸಂಖ್ಯೆಯ ಕೆಲವು ಪ್ರಮುಖ ವ್ಯಕ್ತಿಗಳು ಅಂತ ಹೇಳಿದ್ರೆ ನಿಮ್ಗೆ ಆಶ್ಚರ್ಯ ಆಗುತ್ತೆ. ಎಸ್ ರಾಮಾನುಜಂ ಅನ್ನುವಂಥವ್ರು ಗಣಿತದಲ್ಲಿ ಅದ್ವಿತೀಯ ಜ್ಞಾನ ಸಂಪಾದನೆ ಮಾಡಿರುವಂಥವ್ರು ಈ 4ರ ಸಂಖ್ಯೆಯ ಪ್ರಭಾವಕ್ಕೆ ಒಳಗಾಗಿರುವಂಥವ್ರು. ಇನ್ನು ಸರ್ದಾರ್ ವಲ್ಲಭಭಾಯಿ ಪಟೇಲ್ ಇರ್ಬೋದು, ಮಾರ್ಗರೆಟ್ ಥ್ಯಾಚರ್ ಇರ್ಬೋದು, ರಾಜೇಶ್ ಖನ್ನಾ, ಕಿಶೋರ್ ಕುಮಾರ್, ಪ್ರೀತಿ ಜಿಂಟಾ, ಸರೋಜಿನಿ ನಾಯ್ಡು ಹಾಗೆ ಶ್ರೀದೇವಿ ಇವರು ಕೂಡ ಈ ಸಂಖ್ಯೆ 4ರ ಪ್ರಭಾವದಲ್ಲಿ ಇದ್ದಂಥವ್ರು. ಹಾಗಾಗಿ ಬಂಧುಗಳೇ, ನಿಮ್ಮ ಸಂಖ್ಯೆ ಯಾವುದು ಅನ್ನುವಂಥದ್ದನ್ನ ನೋಡಿಕೊಂಡು ನಾವು ಈ ಸರಣಿಯಲ್ಲಿ ತಿಳಿಸ್ತಾ ಇರುವಂತಹ ವಿಚಾರಗಳು ನಿಮಗೆ ಹೊಂದಾಣಿಕೆ ಆಗತ್ತಾ ಅನ್ನುವಂಥದ್ದನ್ನ ತುಲನೆ ಮಾಡಿ ನೋಡಿ. ಏಕೆಂದ್ರೆ ಸಂಖ್ಯಾಶಾಸ್ತ್ರ ಕೂಡ ಜ್ಯೋತಿಷ್ಯ ಶಾಸ್ತ್ರದ ಅವಿಭಾಜ್ಯ ಅಂಗವಾಗಿ ಇರುವಂಥದ್ದು. ಅದನ್ನ ಆಧರಿಸಿ ಕೂಡ ಕೆಲವರು ವ್ಯಕ್ತಿಗಳ ಈ ಫಲಾಫಲಗಳನ್ನ ನಿಷ್ಕರ್ಷೆ ಮಾಡಲಿಕ್ಕೆ ಸಾಧ್ಯ ಅನ್ನುವಂಥದ್ದನ್ನ ತೋರಿಸಿದ್ದಾರೆ. ಈ ಒಂದು ನಿಟ್ಟಿನಲ್ಲಿ ಸಂಖ್ಯಾಶಾಸ್ತ್ರ ಸಾಕಷ್ಟು ಬೆಳಕನ್ನ ಚೆಲ್ತಾ ಇದೆ. ಹಾಗೆ ಅದನ್ನ ನೀವು ಕೂಡ ಅನುಸರಣೆ ಮಾಡ್ತಾ ಇದ್ದೀರಿ ಕೆಲವರು. ಹಾಗೆ ಮುಂದುವರಿಸಿ, ಒಳ್ಳೆಯದಾಗುತ್ತೆ. ಪ್ರೀತಿಯ ಬಂಧುಗಳೇ, ಇನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಾಫಲಗಳು ಹೇಗಿವೆ ನೋಡೋಣ ಬನ್ನಿ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ಈ ದಿನ ಲಾಭಸ್ಥಾನದಲ್ಲಿ ಚಂದ್ರ ಇರೋದ್ರಿಂದ ವ್ಯಾಪಾರ ವ್ಯವಹಾರ ಮಾಡುವಂಥವ್ರಿಗೆ ಉತ್ತಮ ದಿನವಾಗುತ್ತೆ ಈ ದಿನ. ಅಂದರೆ ನಿಮ್ಮ ಪ್ರಯತ್ನಕ್ಕೆ ಮೀರಿದಂಥ ಒಂದು ಒಳ್ಳೆಯ ಫಲವನ್ನು ತಂದುಕೊಳ್ತೀರಿ. ಆದರೆ ಈ ದಿನ ಸಣ್ಣ ಪುಟ್ಟ ವಿಚಾರಗಳನ್ನು ಬೆನ್ನಟ್ಟೋದಕ್ಕಿಂತ ದೊಡ್ಡ ಅವಕಾಶದ ಬಗ್ಗೆ ಯೋಚನೆ ಮಾಡುವಂಥದ್ದು ಉತ್ತಮ. ಹೊಡೆದ್ರೆ ಭಂಡಾರ ಹೊಡಿಬೇಕು. ಆ ಒಂದು ನಿಟ್ಟಿನಲ್ಲಿ ನಿಮ್ಮ ಆಲೋಚನೆಗಳು ಸ್ವಲ್ಪ ದೊಡ್ಡ ಮಟ್ಟದಲ್ಲೇ ಇರಲಿ. ಇನ್ನು ಈ ದಿನ ನಿಮ್ಮ ಒಂದು ತಪ್ಪಿನ ಅರಿವು ಉಂಟಾಗುವಂಥದ್ದು, ಅದಕ್ಕಾಗಿ ಪಶ್ಚಾತ್ತಾಪ ಪಡುವಂಥ ಒಂದು ಸಾಧ್ಯತೆ ಕೂಡ ಈ ದಿನ ಇರುತ್ತೆ. ಹಾಗಾಗಿ ನೀವು ಮಾಡಿರುವಂಥ ಒಂದು ತಪ್ಪನ್ನು ಸರಿಪಡಿಸ್ಕೊಳ್ಳಿಕ್ಕೆ ಒಂದು ಒಳ್ಳೆಯ ಅವಕಾಶ ಈ ದಿನ ಸಿಕ್ಕುವಂಥದ್ದಿದೆ. ಇನ್ನು ಈ ದಿನ ಸಾಮಾಜಿಕ ಕ್ಷೇತ್ರದಲ್ಲಿ ಉತ್ತಮವಾದಂಥ ಕೆಲಸವನ್ನು ಮಾಡ್ತೀರಿ. ಇದರಿಂದ ಒಂದು ಒಳ್ಳೆಯ ಹೆಸರನ್ನು ಸಂಪಾದನೆ ಮಾಡಿಕೊಳ್ಳಿಕ್ಕೂ ಕೂಡ ಸಾಧ್ಯವಾಗುತ್ತೆ. ಇನ್ನು ಈ ದಿನ ನಿಮ್ಮ ಜೀವನ ಸಂಗಾತಿಯ ಜೊತೆಯಲ್ಲಿ ಕೆಲವೊಂದು ಪ್ರಮುಖವಾದಂಥ ವಿಚಾರಗಳನ್ನು ಚರ್ಚೆ ಮಾಡುವಂಥ ಸಾಧ್ಯತೆ ಕೂಡ ಇರುತ್ತೆ. ಒಟ್ಟಾರೆ ಈ ದಿನದ ನಿಮ್ಮ ಪ್ರಯತ್ನಗಳು ಮುಂದಿನ ಭವಿಷ್ಯಕ್ಕೆ ಬಹಳ ಅನುಕೂಲಕರವಾದಂಥ ಒಂದು ವೇದಿಕೆಯನ್ನು ನಿರ್ಮಾಣ ಮಾಡಿಕೊಡುತ್ತೆ. ಹಾಗೆ ಮನೆಯಲ್ಲಿ ಶುಭ ಕಾರ್ಯಗಳು, ಮಂಗಳ ಕಾರ್ಯಗಳು ನಡೆಯುವಂಥ ಸೂಚನೆ ಕೂಡ ಇದೆ. ಇದರ ಕಡೆ ಕೂಡ ನೀವು ಪ್ರಸ್ತಾವನೆಗಳನ್ನು ನಿಮ್ಮ ಗುರು ಹಿರಿಯರಲ್ಲಾಗಲಿ ಬಂಧು ಮಿತ್ರರ ಜೊತೆಯಲ್ಲಾಗಲಿ ಮುಂದಿಡುವಂಥ ಸಾಧ್ಯತೆ ಇರುತ್ತೆ. ಇನ್ನು ಈ ದಿನ ನೀವು ಲೇವಾದೇವಿ ವ್ಯವಹಾರವನ್ನು ಮಾಡುವಂಥವರು ನಿಮ್ಮ ಹತ್ತಿರದ ಬಂಧುಗಳೊಂದಿಗೆ ಯಾವುದೇ ವ್ಯವಹಾರವನ್ನು ಮಾಡಲಿಕ್ಕೆ ಹೋಗಬೇಡಿ. ಇನ್ನು ಈ ದಿನ ತಪ್ಪು ಇಲ್ಲದೆ ಇದ್ದರೆ ತಲೆಪಾಗಿಸ್ಬೇಡಿ. ನಂಬಿಕೆ ಇಲ್ಲದವರ ಜೊತೆಯಲ್ಲಿ ವಾದ ಮಾಡಬೇಡಿ. ಇದೆರಡು ವಿಚಾರಗಳ ಕಡೆ ಮಾತ್ರ ಈ ದಿನ ಸ್ವಲ್ಪ ಗಮನ ಕೊಡುವಂಥದ್ದು ಉತ್ತಮ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಆಂಜನೇಯ ಸ್ತೋತ್ರವನ್ನು ಹೇಳ್ಕೊಳ್ಳಿ. ಅಶ್ವತ್ಥ ವೃಕ್ಷ ಪ್ರದಕ್ಷಿಣೆ ಮಾಡಿ. ಈ ದಿನ ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೇಸರಿ, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 1. ವೃಷಭ ರಾಶಿ. ವೃಷಭ ರಾಶಿಯವರಿಗೆ ಈ ದಿನ ಉದ್ಯೋಗ ಸ್ಥಾನದಲ್ಲಿ ಚಂದ್ರ ಇರುವಂಥ ದಿನ. ಅದಕ್ಕಾಗಿಯೇ ಈ ದಿನ ನಿಮ್ಮಲ್ಲಿರುವಂಥ ಪ್ರತಿಭೆ, ನಿಮ್ಮ ಸೃಜನಶೀಲತೆ ಗರಿಷ್ಠ ಮಟ್ಟದಲ್ಲಿ ಉಪಯೋಗಕ್ಕೆ ಬರುತ್ತೆ. ನಿಮ್ಮ ಅನುಭವ ಈ ದಿನ ಸ್ವಲ್ಪ ಹೆಚ್ಚಾಗುವಂಥದ್ದು ಇದೆ. ಇನ್ನು ಈ ದಿನ ನೀವು ಯಾವ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾ ಇದ್ದೀರೋ ಆ ಕ್ಷೇತ್ರದಲ್ಲಿ ನಿಮ್ಮ ಪ್ರಭುತ್ವ ಹೆಚ್ಚಾಗುತ್ತೆ. ಒಂದು ನಿಯಂತ್ರಣ ಸಿಕ್ಕತ್ತೆ, ಒಂದು ಕಂಟ್ರೋಲ್ ಇರುತ್ತೆ. ಹಾಗಾಗಿನೇ ಕೆಲಸ ಕಾರ್ಯಗಳನ್ನು ಕಲಿಯುವಂಥ ಇಚ್ಛೆ ಕೂಡ ಇದೆ. ಹಾಗೆ ಈ ದಿನ ನಿಮ್ಮ ವ್ಯಾಪಾರ ವ್ಯವಹಾರಗಳಲ್ಲಿ ಉತ್ತರೋತ್ತರ ಅಭಿವೃದ್ಧಿಯನ್ನು ಕಾಣಲಿಕ್ಕೆ ಒಂದು ಒಳ್ಳೆಯ ಸ್ಟ್ರಾಟಜಿಯನ್ನು ರೂಪಿಸುವಂಥದ್ದು ಕೂಡ ಇದೆ. ಹಾಗಾಗಿ ಬದಲಾವಣೆಗೆ ಒಂದು ದೊಡ್ಡ ಅವಕಾಶ ಈ ದಿನ ನಿಮಗೆ ಸಿಕ್ಕತ್ತೆ. ಇನ್ನು ಈ ದಿನ ವಿದ್ಯಾರ್ಥಿಗಳು ಪರೀಕ್ಷೆಯ ಸಂಬಂಧವಾಗಿ ನಿಮ್ಮ ಹಿರಿಯರ ಜೊತೆಯಲ್ಲಿ ಮಾತಾಡುವಂಥದ್ದಾಗಲಿ, ಪರೀಕ್ಷೆಯ ಪೂರ್ವ ಸಿದ್ಧತೆ ಅಥವಾ ನಿಮಗೆ ಬೇಕಾದಂತಹ ಕೆಲವೊಂದು ಸವಲತ್ತುಗಳ ಬಗ್ಗೆ ನಿಮ್ಮ ಕುಟುಂಬಸ್ಥರ ಜೊತೆಯಲ್ಲಿ ಚರ್ಚೆ ಮಾಡುವಂಥ ಸಾಧ್ಯತೆ ಈ ದಿನ ಇದೆ ವಿದ್ಯಾರ್ಥಿಗಳು. ಇನ್ನು ಈ ದಿನ ನಿಮ್ಮ ಕೆಲವೊಂದು ವೈಯಕ್ತಿಕ ವಿಚಾರಗಳಲ್ಲಿ ನಿಮ್ಮ ಪ್ರೀತಿ ಪಾತ್ರರ ನೆರವನ್ನು ನೀವು ಬಯಸುವಂಥದ್ದು, ಅವರ ಅಭಿಪ್ರಾಯವನ್ನು ಸಂಗ್ರಹ ಮಾಡುವಂಥ ಸಾಧ್ಯತೆ ಕೂಡ ಈ ದಿನ ಇರುತ್ತೆ. ಆದರೆ ಈ ದಿನ ಬೇರೆಯವರ ವಿಚಾರಕ್ಕೆ ಮನಸ್ತಾಪಗಳನ್ನು ಉಂಟು ಮಾಡಿಕೊಳ್ಳುವಂಥದ್ದು ಇದೆ. ಮೂರನೆಯವರ ವಿಚಾರಕ್ಕೆ ನೀವು ಜಗಳ ಮಾಡ್ಕೊಳ್ತೀರಿ, ಮನಸ್ತಾಪಗಳಾಗುತ್ತೆ. ಹಾಗಾಗಿ ಕುಟುಂಬದಲ್ಲಿ ಈ ದಿನ ವಾತಾವರಣ ಸ್ವಲ್ಪ ಅಸ್ತವ್ಯಸ್ತವಾಗಿರುತ್ತೆ. ಅದನ್ನು ಸರಿಪಡಿಸ್ಕೊಳ್ಳುವಂಥ ಒಂದು ಪ್ರಯತ್ನ ಮಾಡಿ. ಈ ದಿನ ಎಲ್ಲವೂ ಕೂಡ ನಿಮ್ಮಿಂದ ಸಾಧ್ಯ ಆಗುತ್ತೆ. ಹಾಗೆ ವ್ಯಾಪಾರದಲ್ಲೂ ಕೂಡ ಆದಾಯದಲ್ಲಿ ಏರಿಕೆಯನ್ನು ಕಾಣಲಿಕ್ಕೂ ಕೂಡ ಸಾಧ್ಯ ಇದೆ. ಇನ್ನು ಹಣದ ಒಳಹರಿವು, ಲಾಭದ ಪ್ರಮಾಣ
ಸ್ವಲ್ಪ ನಿಧಾನ ಆದರೂ ಕೂಡ ನಿಮಗೆ ಸ್ಥಿರವಾದ ಫಲವನ್ನು ತಂದುಕೊಡುತ್ತೆ. ಒಟ್ಟಾರೆ ನಿಮ್ಮ ಒಂದು ಪ್ರಯತ್ನದಿಂದ ಈ ದಿನ ನಿಮಗೆ ತುಂಬ ಸಮಾಧಾನ ಇದೆ. ಹಾಗೆ ಮಕ್ಕಳ ವಿಚಾರಕ್ಕೆ ಈ ದಿನ ಸ್ವಲ್ಪ ಪ್ರಯಾಣ ಮಾಡಬೇಕಾಗ್ಬೋದು. ಅವರ ಒಂದು ಸಡಗರಕ್ಕೆ, ಸಂಭ್ರಮಕ್ಕೆ ಹಣ ಕೂಡ ಖರ್ಚಾಗುವಂಥ ಸಾಧ್ಯತೆ ಇದೆ. ಒಟ್ಟಾರೆ ಈ ದಿನ ತುಂಬ ಕಲರ್ಫುಲ್ ಆಗಿರ್ತೀರಿ. ಕನಸನ್ನು ನನಸು ಮಾಡಿಕೊಳ್ಳಿಕ್ಕೆ ತುಂಬ ಪ್ರಯತ್ನಗಳು ಕೂಡ ಆಗುತ್ತೆ. ಪ್ರಯತ್ನ ನಿಮಗೆ ಯಶಸ್ಸನ್ನು ಕೂಡ ತರುತ್ತೆ. ಒಟ್ಟಾರೆ ಈ ದಿನ ನಿಮ್ಮ ದಿನ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡಿಕೊಳ್ಳುವಂಥ ದಿನ. ಹಾಗೆ ಮಹಾಗಣಪತಿಯನ್ನು ಆರಾಧನೆ ಮಾಡಿ ಗಣಪತಿಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ದರ್ಶನ ಮಾಡ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಈ ದಿನ ಮಿಶ್ರ ಫಲಗಳಿರುವಂಥ ದಿನ. ಅದರಲ್ಲೂ ಯಾವುದೋ ಒಂದು ಸಣ್ಣ ವಿಚಾರಕ್ಕೆ ಹೆಚ್ಚು ಚಿಂತೆ ಮಾಡುವಂಥದ್ದು ಇರುತ್ತೆ. ಹಾಗಾಗಿ ಈ ದಿನ ನಿಮಗೆ ಸ್ವಲ್ಪ ಚಿಂತೆಯ ದಿನ. ಈ ಒಂದು ಹಿನ್ನೆಲೆಯಲ್ಲೇ ಆಗಬೇಕಾಗಿರುವಂಥ ಕೆಲಸ ಕಾರ್ಯಗಳ ಕಡೆ ಅಷ್ಟಾಗಿ ಗಮನ ಇರಲ್ಲ. ಇನ್ನು ಈ ದಿನ ಕೆಲವರು ನಿಮ್ಮ ಹಿತಶತ್ರುಗಳು ನಿಮ್ಮ ಕೆಲಸದ ವೇಗವನ್ನು ತಡೀಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ನಿಮ್ಮನ್ನು ದಿಕ್ಕು ತಪ್ಪಿಸಬೇಕು, ನಿಮ್ಮನ್ನು ದಾರಿ ತಪ್ಪಿಸಬೇಕು ಅನ್ನುವಂಥದ್ದೇ ಅವರ 1 ಪಾಯಿಂಟ್ ಅಜೆಂಡಾ. ಅದಕ್ಕಾಗಿ ಶ್ರಮ ಪಡ್ತಾ ಇರ್ತಾರೆ. ಅವರ ಕಡೆ ಸ್ವಲ್ಪ ಗಮನ ಕೊಟ್ಟು ನಿಮ್ಮ ಕೆಲಸ ಕಾರ್ಯಗಳೇನಿದೆ, ನಿಮ್ಮ ಗುರಿ ಏನಿದೆ ಅದಕ್ಕೆ ನೀವು ಬದ್ಧರಾಗುವಂಥದ್ದು ಉತ್ತಮ. ಇನ್ನು ಈ ದಿನ ಕೆಲವು ಹೂಡಿಕೆಗೆ ಸಂಬಂಧಪಟ್ಟಂತೆ ಕೂಡ ಮಾಹಿತಿಗಳು ಸರಿಯಾಗಿ ಸಿಕ್ಕಲ್ಲ. ಅಲ್ಲಿ ನಿಮಗೆ ಅನುಮಾನ ಇದೆ, ಜಿಜ್ಞಾಸೆ ಇದೆ, ದ್ವಂದ್ವತೆ ಇದೆ. ಅದರಿಂದಲೇ ತಜ್ಞರನ್ನು ಇವತ್ತಲ್ಲ ನಾಳೆ ಭೇಟಿ ಮಾಡಿ ನಂತರ ತೀರ್ಮಾನವನ್ನು ಕೈಗೊಳ್ಳುವಂಥದ್ದು ಉತ್ತಮ. ಏಕೆಂದರೆ ಕಷ್ಟಪಟ್ಟು ದುಡಿದು ಸಂಪಾದನೆ ಮಾಡಿ ಕೂಡಿಟ್ಟಿರುವಂಥ ಹಣ ಇನ್ವೆಸ್ಟ್ ಮಾಡಬೇಕು ಅಂದರೆ ಅದರ ಸಾಧಕ ಬಾಧಕಗಳನ್ನು ನೋಡೇ ಮುಂದುವರಿಬೇಕಾಗುತ್ತೆ. ಯಾರದ್ದೋ ಮಾತಿಗೆ ಮರಳಾಗಬೇಡಿ ಈ ದಿನ. ಇನ್ನು ಈ ದಿನದಲ್ಲಿ ಯಾವುದೇ ವಿಚಾರದಲ್ಲೂ ಕೂಡ ನೀವು ಅತಿ ಉತ್ಸಾಹವನ್ನು ತೋರಿಸಬಾರ್ದು. ಓವರ್ ಎನರ್ಜೆಟಿಕ್ ಆಗಿರಬಾರ್ದು. ಅಗ್ರೆಸಿವ್ ನೇಚರ್ ಕೂಡ ಇರಬಾರ್ದು. ಯಾಕೆಂದರೆ ನಿಮಗೆ ಗೊತ್ತಿದೆ, ಅತಿ ಗರ್ವದಿಂದ ರಾವಣ ಇದ್ದಿದ್ದಕ್ಕೆ ಲಂಕೆ ನಷ್ಟವನ್ನು ಅನುಭವಿಸ್ತು. ಅತಿ ಹೆಮ್ಮೆಯಿಂದ ಇದ್ದಿದ್ದಕ್ಕೆ ಕೌರವರು ನಾಶ ಆಗೋದ್ರು. ಅತಿ ದಾನದಿಂದ ಬಲಿಚಕ್ರವರ್ತಿ ತನ್ನ ಸ್ಥಾನವನ್ನೇ ಕಳ್ಕೊಳ್ಬೇಕಾಯಿತು. ಹಾಗಾಗಿ ಅತಿ ಆದದ್ದೆಲ್ಲವೂ ಕೂಡ ಮೊದಲು ನೋಡಲಿಕ್ಕೆ ಚೆನ್ನಾಗಿ ಕಾಣಿಸುತ್ತೆ, ಆದರೆ ಅದು ಕೊನೆಗೆ ದೂಷಣೀಯವಾಗತ್ತೆ. ಅದು ಅಷ್ಟು ಒಳ್ಳೆಯ ಫಲವನ್ನು ತರಲ್ಲ. ಆ ಒಂದು ಹಿನ್ನೆಲೆಯಲ್ಲಿ ನೀವು ಕೂಡ ನಿಮ್ಮ ಇತಿ ಮಿತಿ ಒಳಗೆ ನಿಮ್ಮ ಆಲೋಚನೆಗಳಿರಲಿ, ನಿಮ್ಮ ಕೆಲಸ ಕಾರ್ಯಗಳಿರಲಿ. ಇನ್ನು ಈ ದಿನ ಧಾರ್ಮಿಕ ಪ್ರವಾಸಕ್ಕೆ ಹೋಗುವಂಥ ಅವಕಾಶ ಕೂಡ ಇದೆ. ಅವಕಾಶ ಬಂದರೆ ಅದನ್ನು ಸದುಪಯೋಗ ಮಾಡಿಕೊಳ್ಳಿ. ಇನ್ನು ಕುಟುಂಬದ ಯಾವುದೇ ಸದಸ್ಯರ ಜೊತೆಯಲ್ಲೂ ಕೂಡ ಹಣಕ್ಕೆ ಸಂಬಂಧಪಟ್ಟಂತಹ ವಿಚಾರಗಳ ಬಗ್ಗೆ ಚರ್ಚೆ ಮಾಡಲಿಕ್ಕೆ ಹೋಗಬೇಡಿ. ಏಕೆಂದರೆ ಆ ಚರ್ಚೆ ಈ ದಿನ ವಾದಕ್ಕೆ ತಿರುಗುತ್ತೆ. ವಾದದಿಂದ ಭಿನ್ನಾಭಿಪ್ರಾಯಗಳು ಉಂಟಾಗುತ್ತೆ. ಹಾಗಾಗಿ ಸಂಬಂಧಗಳಲ್ಲೇ ಈ ದಿನ ಬಿರುಕು ಬೀಳುವಂತಹ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಜಾಗ್ರತೆ. ಹಣದ ವಿಚಾರವನ್ನು ಪ್ರಸ್ತಾಪ ಮಾಡಲಿಕ್ಕೆ ಹೋಗಬೇಡಿ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡಿ, ಮಹಾಲಕ್ಷ್ಮಿಯನ್ನು, ಮಹಾವಿಷ್ಣುವನ್ನು ಪ್ರಾರ್ಥನೆ ಮಾಡಿಕೊಳ್ಳಿ, ದರ್ಶನ ಮಾಡಿಕೊಳ್ಳಿ, ಸ್ತೋತ್ರ ಹೇಳ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 3. ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ಈ ದಿನ ಮಿಶ್ರ ಫಲಗಳಿರುವಂಥ ದಿನ. ಅದರಲ್ಲೂ ಈ ದಿನದಲ್ಲಿ ಆರಂಭಿಕ ಅಡೆತಡೆಗಳು ಜಾಸ್ತಿ ಇರುತ್ತೆ. ಸ್ಟಾರ್ಟಿಂಗ್ ಹಿಕ್ಕಪ್ಸ್ ಈ ದಿನ ನಿಮಗೆ ಜಾಸ್ತಿ. ಅದಕ್ಕಾಗಿಯೇ ಕೆಲಸ ಮಾಡಲಿಕ್ಕೆ ಈ ದಿನ ನಿಮಗೆ ಒಂದು ರೀತಿಯಲ್ಲಿ ಬೇಸರ ಇರುತ್ತೆ. ಹಾಗೆ ಕೆಲವು ವ್ಯಕ್ತಿಗಳನ್ನು ನೋಡಿದ್ರೆ, ಅವರ ಮಾತನ್ನು ಕೇಳಿಸ್ಕೊಂಡ್ರೆ ಈ ದಿನ ಇನ್ನಿಲ್ಲದ ಭಯ ಶುರುವಾಗ್ಬಿಡುತ್ತೆ. ಏಕೆಂದರೆ ನಿಮ್ಮ ಕಾನ್ಫಿಡೆನ್ಸ್ ಲೆವೆಲ್ ಕಡಿಮೆ ಇರೋದರಿಂದ ಆ ವ್ಯಕ್ತಿಯನ್ನಾಗಲಿ ಆ ಸನ್ನಿವೇಶವನ್ನಾಗಲಿ ಎದುರಿಸಲಿಕ್ಕೆ ನಿಮಗೆ ಸಾಧ್ಯ ಆಗಲ್ಲ. ಹಾಗಾಗಿ ಈ ದಿನದಲ್ಲಿ ಕುಟುಂಬದ ವಾತಾವರಣ ಕೂಡ ನಿಮಗೆ ಅಷ್ಟೊಂದು ಸಪೋರ್ಟಿವ್ ಆಗಿಲ್ಲ. ಈ ಹಿನ್ನೆಲೆಯಲ್ಲಿ ನೀವು ಮಧ್ಯಮ ಫಲವನ್ನು ಅನುಭವಿಸುವಂಥ ಸಾಧ್ಯತೆಗಳಿರುತ್ತೆ. ಇನ್ನು ಈ ದಿನ ಕೆಲಸದ ನಿಮಿತ್ತವಾಗಿ ನೀವು ಮಾಡಬೇಕಾಗಿರುವಂಥ ಪ್ರಯಾಣ ಕೂಡ ನಿಮಗೆ ಅಷ್ಟು ಲಾಭವನ್ನು ತರಲ್ಲ. ವಾಹನದಿಂದ ಅನುಕೂಲ ಇಲ್ಲ, ಅಲ್ಲೂ ಕೂಡ ಎಡವಟ್ಟಾಗುವಂಥ ಸಾಧ್ಯತೆ ಇರುತ್ತೆ. ಒಂದಾ ಪೂರ್ವ ಸಿದ್ಧತೆಯಲ್ಲಿ ನಿಮ್ಮ ಪ್ರಯಾಣವನ್ನು ಮುಂದುವರಿಸಿ, ಇಲ್ಲಾಂದರೆ ದೂರದ ಪ್ರಯಾಣವನ್ನು ಮುಂದೂಡುವಂಥದ್ದೇ ಉತ್ತಮ. ಇನ್ನು ಈ ದಿನ ನಿಮ್ಮ ಸ್ನೇಹಿತರು, ಅದರಲ್ಲೂ ತೀರಾ ಬೇಕಾದಂತಹ ಸ್ನೇಹಿತರು, ಒಳ್ಳೆಯ ಸ್ನೇಹಿತರೇ ಅದರಲ್ಲೂ, ಅವರೇ ನಿಮಗೆ ಈ ದಿನ ಮೋಸ ಮಾಡುವಂಥ ಸಾಧ್ಯತೆ ಇದೆ. ಹಾಗಾಗಿ ನಿಮ್ಮನ್ನು ಅವರು ಟೇಕನ್ ಫಾರ್ ಗ್ರಾಂಟೆಡ್ ಆಗಿ ನೋಡುವಂಥದ್ದು, ಸ್ವಲ್ಪ ಕೀಳು ದೃಷ್ಟಿಯಿಂದಲೇ ನೋಡುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ನೀವು ನೀಡುವಂಥ ಸೂಚನೆ ಆಗಲಿ, ಹಾಗೆ
ಯಾವುದೇ ರೀತಿಯ ಸಲಹೆಗಳಾಗಲಿ ಗೌರವಕ್ಕೆ ಪಾತ್ರವಾಗಲ್ಲ. ಹಾಗಾಗಿ ಈ ದಿನ ನೀವು ಪುಕ್ಕಟ್ಟೆಯಾಗಿ ಯಾರಿಗೂ ಕೂಡ ಸಲಹೆಯನ್ನು ಸೂಚನೆಯನ್ನು ಕೊಡಲಿಕ್ಕೆ ಹೋಗಬೇಡಿ. ನಿಮಗೆ ಆ ಸೂಚನೆ ಕೊಡಿ ಅಂತ ಹೇಳಿ ಬಂದರೆ ಮಾತ್ರ ಆ ಸಲಹೆ ಸೂಚನೆಗಳನ್ನು ಕೊಡಿ, ಇಲ್ಲಾಂದರೆ ಮೌನವಾಗಿರುವಂಥದ್ದು ಉತ್ತಮ. ಇನ್ನು ಈ ದಿನ ನಿಮ್ಮ ಮಕ್ಕಳಿಗೆ ಕೆಲವು ಜವಾಬ್ದಾರಿಯುತವಾದಂಥ ಕೆಲಸಗಳನ್ನು ಕಲಿಸಿಕೊಡುವಂಥ ಒಂದು ಪ್ರಯತ್ನದಲ್ಲಿ ಇರ್ತೀರಿ. ಆದರೆ ಪ್ರಯತ್ನ ನಿಮಗೆ ಭಾಗಶಃ ಯಶಸ್ಸನ್ನು ತಂದುಕೊಡುತ್ತೆ. ಇನ್ನು ಈ ದಿನ ನಿಮ್ಮ ವೈಯಕ್ತಿಕ ವಿಚಾರಗಳ ಕಡೆ ಸ್ವಲ್ಪ ಗಮನ ಕೊಡಬೇಕಾಗತ್ತೆ. ಅದರಲ್ಲೂ ಪತಿ ಪತ್ನಿಯರು, ಪ್ರೇಮಿಗಳು ಇದರ ಮಧ್ಯೆ ಸ್ವಲ್ಪ ಅವಿನಾಭಾವವಾದಂಥ ಸಂಬಂಧವನ್ನು ಗಟ್ಟಿಗೊಳಿಸ್ಕೊಳ್ಬೇಕು. ಏಕೆಂದರೆ ಈ ಪತಿ ಪತ್ನಿ ಇಬ್ಬರಿಗೂ ಕೂಡ ಸ್ವಾಭಿಮಾನ ಇರಬೇಕು, ಆದರೆ ಒಬ್ಬರಿಗೊಬ್ಬರು ತಮ್ಮವರು ಅನ್ನುವಂಥ ಅಭಿಮಾನ ಕೂಡ ಇರಬೇಕಾಗತ್ತೆ. ಆಗ ಸಂಬಂಧ ಗಟ್ಟಿಯಾಗುತ್ತೆ. ಇಂಥ ಒಂದು ಸೂಕ್ಷ್ಮತೆಯನ್ನು ಈ ದಿನ ಕಲಿಯುವಂಥ ಸಂದರ್ಭ ಇದೆ. ಒಟ್ಟಾರೆ ಹೊಸ ವಿಚಾರಗಳನ್ನು ಕಲಿತ್ರೆ ಅದು ನಿಮ್ಮ ಜೀವಿತದ ಕೊನೆಯವರೆಗೂ ಕೂಡ ನಿಮ್ಮ ಜೊತೆಯಲ್ಲೇ ಇರುತ್ತೆ. ಪ್ರಯತ್ನ ಮಾಡಿ, ಒಳ್ಳೆಯದಾಗತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡಿ, ಹಾಗೆ ಭಕ್ತಿಯಿಂದ ಶಿವಪಂಚಾಕ್ಷರಿ ಮಂತ್ರವನ್ನು ಹೇಳ್ಕೊಳ್ಳಿ, ಶಿವಸ್ತೋತ್ರವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 6. ಸಿಂಹರಾಶಿ. ಸಿಂಹರಾಶಿಯವರಿಗೆ ಈ ದಿನ ಬಹಳ ಅನುಕೂಲಕರವಾಗಿರುವಂಥ ದಿನ. ಅದರಲ್ಲೂ ನಿಮ್ಮ ಪ್ರಯತ್ನದಲ್ಲಿ ಈ ದಿನ ನಿಮಗೆ ವಿಪುಲವಾದಂಥ ಅನುಕೂಲತೆಗಳು ಬರುತ್ತೆ. ಫಲಿತಾಂಶ ಕೂಡ ಧನಾತ್ಮಕವಾಗಿರುತ್ತೆ. ಹಾಗಾಗಿನೇ ಈ ದಿನ ನಿಮ್ಮ ಪ್ರಯತ್ನಗಳೆಲ್ಲವೂ ಕೂಡ ನಿಮಗೆ ತೃಪ್ತಿಯನ್ನು ತರುತ್ತೆ. ಇನ್ನು ಉದ್ಯೋಗಕ್ಕೆ ಸಂಬಂಧಪಟ್ಟಂಥ ವಿಚಾರದಲ್ಲಿ ಯಾವುದೇ ರೀತಿಯ ಅಪೇಕ್ಷಿತ ಸ್ಥಾನಮಾನವನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ ಇದೆ, ಅವಕಾಶ ಇದೆ. ಅದರಲ್ಲೂ ಸರ್ಕಾರದ ಮಟ್ಟದಲ್ಲಿ ಆಗಬೇಕಾಗಿರುವಂಥ ಕೆಲಸ ಕಾರ್ಯಗಳು ನಿಮ್ಮ ಪರವಾಗಿ ಆಗುತ್ತೆ, ಫೇವರಬಲ್ ಆಗಿರುತ್ತೆ. ಇನ್ನು ಈ ದಿನ ನೀವು ನಿಮ್ಮ ವ್ಯಾಪಾರದಿಂದ ವ್ಯವಹಾರದಿಂದ ಸಂಪಾದನೆ ಮಾಡುವಂಥ ಹಣ ಏನಿದೆ ಅದು ಸಂತೋಷವನ್ನು ನೀಡುತ್ತೆ. 1 ರೂಪಾಯಿ ಕಷ್ಟಪಟ್ಟು ದುಡಿದ್ರೂ ಕೂಡ ಈ ದಿನ ಸಮಾಧಾನ ಇದೆ, ತೃಪ್ತಿ ಇದೆ. ಇನ್ನು ಈ ದಿನದಲ್ಲಿ ನಿಮ್ಮ ಕುಟುಂಬ ಸದಸ್ಯರು ಒಂದು ಪ್ರಯಾಣವನ್ನು ಮುಂದುವರಿಸುವಂಥ ಒಂದು ಸಿದ್ಧತೆಯಲ್ಲಿರ್ತಾರೆ. ಹಾಗಾಗಿ ಆ ಪ್ರಯಾಣದಲ್ಲಿ ನೀವು ಕೂಡ ಭಾಗಿಗಳಾಗುವಂಥದ್ದು, ಹಾಗೆ ಆ ಪ್ರಯಾಣದ ಸುಖವನ್ನು ಸೌಖ್ಯವನ್ನು ಅನುಭವಿಸಲಿಕ್ಕೂ ಕೂಡ ಈ ದಿನ ನೀವು ಮುಂಚೂಣಿಯಲ್ಲಿರುವಂಥ ಸಾಧ್ಯತೆ ಕೂಡ ಇದೆ. ಇನ್ನು ಈ ದಿನ ಹಣದ ವಿಚಾರದಲ್ಲಿ, ಅದರಲ್ಲೂ ಕುಟುಂಬ ಸದಸ್ಯರ ಬಗ್ಗೆ ಅಥವಾ ತೀರಾ ಹತ್ತಿರದ ಸಂಬಂಧಿಕರ ಬಗ್ಗೆ ಹಣದ ವಿಚಾರ ಪ್ರಸ್ತಾಪ ಮಾಡುವಂಥದ್ದಾಗಲಿ ಅಥವಾ ಹಣವನ್ನು ಸಾಲವಾಗಿ ಕೊಡುವಂಥದ್ದನ್ನಾಗಲಿ ಮಾಡಬೇಡಿ. ಇನ್ನು ಈ ದಿನ ನಿಮ್ಮ ವ್ಯವಹಾರಗಳು ನಿಮಗೆ ಸ್ವಲ್ಪ ಮಧ್ಯಮ ಫಲವನ್ನು ತರುತ್ತೆ. ಆದರೆ ಈ ದಿನ ವೃತ್ತಿರಂಗದಲ್ಲಿ ಹಿರಿಯ ಅಧಿಕಾರಿಗಳಿಗೆ ಮಾತ್ರ ಒಳ್ಳೆಯ ಅವಕಾಶಗಳು ಸಿಕ್ಕತ್ತೆ. ನಿಮ್ಮ ವ್ಯಾಪಾರ ವ್ಯವಹಾರಗಳಲ್ಲಿ ಪ್ರಗತಿ ಏನೋ ಇದೆ, ಆದರೆ ಸ್ವಲ್ಪ ಎಚ್ಚರಿಕೆಯಿಂದ ಅದನ್ನು ಬ್ಯಾಲೆನ್ಸ್ ಮಾಡಬೇಕಾಗತ್ತೆ. ಇನ್ನು ಈ ದಿನ ನಿಮ್ಮ ತಾಂತ್ರಿಕ ಕೆಲಸಗಳ ಏನಿದೆ ಅದು ನಿಮಗೆ ಸಕ್ಸಸ್ಸನ್ನು ತರುತ್ತೆ. ಒಳ್ಳೆಯ ಸ್ಥಾನಮಾನ ಕೂಡ ಇದೆ. ಹಾಗೆ ಈ ದಿನ ಬಹಳ ವಿನೂತನವಾದಂಥ ಒಂದು ಹೊಸ ಕೆಲಸವನ್ನು ಆರಂಭ ಮಾಡುವಂಥ ಉತ್ಸಾಹದಲ್ಲಿರ್ತೀರಿ, ಒಳ್ಳೆಯದಾಗುತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡಿ, ತಾಯಿ ದುರ್ಗಾದೇವಿಯನ್ನು ಆರಾಧನೆ ಮಾಡಿ, ದುರ್ಗಾ ಸ್ತುತಿಯನ್ನು ಈ ದಿನ ಹೇಳ್ಕೊಳ್ಳಿ, ಪ್ರಾರ್ಥನೆ ಮಾಡಿಕೊಳ್ಳಿ, ದರ್ಶನ ಮಾಡಿಕೊಳ್ಳಿ. ಅಮ್ಮನವರ ದರ್ಶನ ನಿಮಗೆ ಒಳ್ಳೆಯ ಬಲವನ್ನು ತಂದುಕೊಡುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 3. ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಈ ದಿನ ಫಲಪ್ರದವಾದಂಥ ದಿನ. ನಿಮ್ಮ ಪ್ರಯತ್ನಕ್ಕೆ ಮೀರಿದಂಥ ಒಂದು ಒಳ್ಳೆಯ ಫಲವನ್ನು ಪಡ್ಕೊಳ್ಳುವಂಥ ದಿನ. ಏಕೆಂದರೆ ಕೆಲಸದಲ್ಲಿರುವಂಥ ಆಸಕ್ತಿ, ಪ್ರಾಮಾಣಿಕತೆ ಈ ದಿನ ಗರಿಷ್ಠ ಫಲಿತಾಂಶವನ್ನು ನಿಮಗೆ ತಂದುಕೊಡುತ್ತೆ. ಹಾಗೆ ಈ ದಿನ ವೃತ್ತಿರಂಗದಲ್ಲಿರುವಂಥ ಉದ್ಯೋಗಿಗಳಿಗೆ ನಿಮ್ಮ ಮೇಲಧಿಕಾರಿಗಳಿಂದ ಸ್ವಲ್ಪ ಒತ್ತಡ ಉಂಟಾಗಬಹುದು ಈ ದಿನ ಕೆಲಸದ ಬಗ್ಗೆ. ಆದರೂ ಕೂಡ ಅದನ್ನು ನಿಭಾಯಿಸುವಂಥ ಒಂದು ಧೈರ್ಯ, ಆತ್ಮವಿಶ್ವಾಸ ನಿಮಗಿರುತ್ತೆ. ಇನ್ನು ಈ ದಿನ ನಿಮ್ಮ ವ್ಯಾಪಾರ ವ್ಯವಹಾರದಲ್ಲಿ ಹಣವನ್ನು ಗಳಿಸಲಿಕ್ಕೆ ಅನೇಕ ಅವಕಾಶಗಳನ್ನು ಪಡ್ಕೊಳ್ಳೋದ್ರಿಂದ ನಿಮ್ಮ ಮನಸ್ಸು ಸಂತೋಷವಾಗಿರುತ್ತೆ. ಸ್ವಲ್ಪ ಎಕ್ಸ್ಪೆರಿಮೆಂಟಲ್ ವೇನಲ್ಲೇ ಹೋಗುವಂಥವ್ರು ಈ ದಿನ, ಅದಕ್ಕಾಗಿಯೇ ನಿಮಗೆ ಲಾಭಾಂಶ ಕೂಡ ಹೆಚ್ಚಾಗೇ ಇರುತ್ತೆ. ಇನ್ನು ಈ ದಿನದಲ್ಲಿ ಕುಟುಂಬದಲ್ಲಿರುವಂಥ ಹಿರಿಯ ಸದಸ್ಯರು ನಿಮಗೆ ಕೆಲವು ಕಾನೂನು ಸಲಹೆಗಳನ್ನು ನೀಡುವಂಥ ಸಾಧ್ಯತೆ ಕೂಡ ಇದೆ. ಒಟ್ಟಾರೆ ಈ ದಿನ ನೀವು ಒಂದು ಸಮಸ್ಯೆ ಇತ್ಯರ್ಥಕ್ಕಾಗಿ ಯಾವ ರೀತಿಯಲ್ಲಿ ಪ್ರಯತ್ನ ಪಡ್ತಾ ಇದ್ದೀರಿ ಅನ್ನುವಂಥದ್ದನ್ನು ಕುಟುಂಬಸ್ಥರು ಅರ್ಥ ಮಾಡಿಕೊಳ್ತಾರೆ. ನಿಮಗೆ ಬೇಕಾದಂತಹ ಒಂದು ನೆರವು, ಮಾರ್ಗದರ್ಶನ ಕೂಡ ಅವರಿಂದ ಸಿಕ್ಕತ್ತೆ. ಹಾಗೆ ಈ ದಿನ ನಿಮಗೆ ಹಣಕಾಸಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವುದೇ ಸಮಸ್ಯೆಗಳಿಲ್ಲ.
ಅದನ್ನು ಬಹಳ ಬೇಗ ಬಗೆಹರಿಸ್ಕೊಳ್ತೀರಿ. ಹಾಗೆ ಹಾಸಿಗೆ ಇದ್ದಷ್ಟೇ ಕಾಲು ಚಾಚಬೇಕು ಅನ್ನುವಂಥ ವಿಚಾರ ನಿಮಗೆ ಚೆನ್ನಾಗಿ ಗೊತ್ತಿರುತ್ತೆ. ಇನ್ನು ವಿವಾಹಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದು ತಪ್ಪು ನಿರ್ಧಾರಗಳಾಗಿದೆಯಲ್ಲ, ಅದನ್ನು ಸರಿಪಡಿಸ್ಕೊಳ್ಳಿಕ್ಕೆ ಈ ದಿನ ಒಂದು ಒಳ್ಳೆಯ ಅವಕಾಶ ಸಿಕ್ಕತ್ತೆ. ಹಾಗೆ ಈ ದಿನ ನಿಮ್ಮ ಸ್ಥಾನ, ನಿಮ್ಮ ಗೌರವ, ಪ್ರತಿಷ್ಠೆ ಹೆಚ್ಚಾಗುವಂಥ ಸಾಧ್ಯತೆಗಳು ತುಂಬ ಇರುತ್ತೆ. ಹಾಗೆ ಕುಟುಂಬಸ್ಥರು ಕೂಡ ನಿಮ್ಮಿಂದ ತುಂಬ ನಿರೀಕ್ಷೆಯನ್ನು ಇಟ್ಕೊಂಡಿದ್ದಾರೆ. ಹಾಗಾಗಿ ಕುಟುಂಬಸ್ಥರ ಬೇಕು ಬೇಡಗಳ ಬಗ್ಗೆ ಸ್ವಲ್ಪ ಗಮನ ಕೊಡಿ, ಅವರಿಗಾಗಿ ಒಂದು ಕ್ವಾಲಿಟಿ ಟೈಮನ್ನು ಕೊಡಿ, ಒಳ್ಳೆಯದಾಗುತ್ತೆ. ಇನ್ನು ಈ ದಿನ ಯಾರು ನಿಮ್ಮನ್ನು ಟೀಕಿಸ್ತಾ ಇದ್ದಾರೆ ಅಥವಾ ಯಾರು ನಿಮ್ಮ ಬಗ್ಗೆ ಮಾತಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಅದರ ಅರ್ಥ ಏನು ಅಂತ ಹೇಳಿದ್ರೆ ನಿಮ್ಮ ಅಭಿವೃದ್ಧಿ ಈಗ ಆರಂಭ ಆಗಿದೆ ಅನ್ನುವಂಥ ಅರ್ಥ. ಹಾಗಾಗಿ ಟೀಕೆಗಳಿಗೆ ಕಿವಿ ಕೊಡಬೇಡಿ, ನಿಮ್ಮ ಗುರಿಯತ್ತ ನಿಮ್ಮ ಗಮನ ಇರಲಿ, ಒಳ್ಳೆಯದಾಗುತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡಿ, ಸುಬ್ರಹ್ಮಣ್ಯ ಭುಜಂಗ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಸುಬ್ರಹ್ಮಣ್ಯ ಸಹಸ್ರನಾಮ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಶಿವನ ಪರಿವಾರ ದೇವತೆಗಳನ್ನು ಪ್ರಾರ್ಥನೆ ಮಾಡ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 1. ತುಲಾರಾಶಿ. ತುಲಾರಾಶಿಯವರಿಗೆ ಈ ದಿನ ಮಧ್ಯಮ ಫಲಗಳಿರುವಂಥ ದಿನ. ಅದರಲ್ಲೂ ಈ ದಿನದ ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ನಿಧಾನಗತಿಯಲ್ಲಿ ಮುಂದುವರಿಯುವಂಥದ್ದು ಇದೆ. ಜೊತೆಗೆ ಈ ದಿನ ಕೆಲವು ಕೆಲಸ ಕಾರ್ಯಗಳು ಸ್ಥಗಿತಗೊಳ್ಳೋದ್ರಿಂದ ನೀವು ಹೊಸ ಕೆಲಸಗಳಲ್ಲಿ ತಲ್ಲೀನರಾಗಿಬಿಡ್ತೀರಿ. ಏಕೆಂದರೆ ಆರಂಭ ಆಗಿರುವಂಥ ಕೆಲಸ ವರ್ಕೌಟ್ ಆಗ್ತಿಲ್ಲ, ಫಲಿತಾಂಶ ಸಿಗ್ತಾ ಇಲ್ಲ ಅಂತ ಹೇಳಿದ್ರೆ ಅದನ್ನು ಕೈಬಿಟ್ಟು ಬೇರೊಂದು ಹೊಸ ಕಾರ್ಯಕ್ಕೆ ಸ್ಥಳಾಂತರ ಆಗುವಂಥ ಸಾಧ್ಯತೆ ಇರುತ್ತೆ. ಇದು ನಿಮ್ಮಲ್ಲಿ ಇರುವಂಥ ಒಂದು ಕನ್ಸಿಸ್ಟೆನ್ಸಿ ಎಷ್ಟು ವೀಕ್ ಆಗಿದೆ ಅನ್ನುವಂಥದ್ದನ್ನು ತೋರಿಸುತ್ತೆ. ಹಾಗಾಗಿ ಹಿಡಿದ ಕೆಲಸ ಮುಂದುವರಿಸಿ, ಒಂದು ಲಾಜಿಕಲ್ ಎಂಡ್ವರೆಗೆ ಕೂಡ ಅದನ್ನು ಮುಂದುವರಿಸ್ತಾ ಇರಿ, ಒಳ್ಳೆಯದಾಗತ್ತೆ. ಇನ್ನು ಈ ದಿನ ಮಾತಿನ ಹಿಂದೆ ಮನಸ್ಸು ಕೆಲಸ ಮಾಡ್ತಾ ಇರುತ್ತೆ. ಆದ್ದರಿಂದ ನಿಮ್ಮ ಮನಸ್ಸನ್ನು ಸುಸ್ಥಿತಿಯಲ್ಲಿ ಇಟ್ಟುಕೊಂಡ್ರೆ ಮಾತು ಕೂಡ ಉತ್ತಮವಾಗಿ ಹೊರಬರುತ್ತೆ. ಹಾಗಾಗಿ ಮಾತಿನಲ್ಲಿ ಸ್ವಲ್ಪ ನಿಯಂತ್ರಣ ಇರಲಿ. ಯಾರ ಜೊತೆಯಲ್ಲಿ ಮಾತಾಡ್ತಾ ಇದ್ದೇನೆ, ಯಾವ ವಿಚಾರವಾಗಿ ಮಾತಾಡ್ತಾ ಇದ್ದೇನೆ ಅನ್ನುವಂಥ ಒಂದು ಪೂರ್ವಜ್ಞಾನ ನಿಮಗೆ ಬೇಕಾಗುತ್ತೆ. ಇನ್ನು ಈ ದಿನ ನಿಮ್ಮ ಕೆಲಸದ ಮೇಲೆ ಕೆಲವೊಂದು ವಿಚಾರಗಳಲ್ಲಿ ನಿಮಗೆ ಹೆಚ್ಚು ಆಸಕ್ತಿ ಇದೆ, ಕೆಲವು ಕೆಲಸಗಳಲ್ಲಿ ನಿರಾಸಕ್ತಿ ಇರುತ್ತೆ. ಹಾಗಾಗಿ ಅದರ ಫಲಿತಾಂಶದ ಮೇಲೂ ಕೂಡ ಇದು ಪರಿಣಾಮವನ್ನು ಬೀರುವಂಥದ್ದು. ಆ ಒಂದು ಕಾರಣಕ್ಕಾಗಿಯೇ ನೀವು ಅನುಭವಿ ವ್ಯಕ್ತಿಯಿಂದ ಸಲಹೆಯನ್ನು ಪಡ್ಕೊಂಡು ಮುಂದುವರಿಯುವಂಥದ್ದು ಉತ್ತಮ. ಇನ್ನು ಈ ದಿನ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಸಂಬಂಧಪಟ್ಟಂತೆ ಸ್ವಲ್ಪ ಪ್ರಯಾಣ ಇದೆ, ಸ್ವಲ್ಪ ಖರ್ಚು ವೆಚ್ಚಗಳು ಕೂಡ ಈ ದಿನ ಇರುವಂಥದ್ದು. ಆದರೆ ಈ ದಿನ ನಿಮ್ಮ ಸ್ವಾಭಿಮಾನ ಎಲ್ಲೋ ಒಂದು ಕಡೆ ನಿಮಗೆ ಅಡ್ಡ ಬರುವಂಥದ್ದಾಗುತ್ತೆ, ಅದರಿಂದ ಪ್ರಗತಿ ಕುಂಠಿತವಾಗುತ್ತೆ. ಹಾಗಾಗಿ ಮನಸ್ಸು ಬಿಚ್ಚಿ ಮಾತಾಡಲಿಕ್ಕೂ ಕೂಡ ಈ ದಿನ ನಿಮಗೆ ಒಳ್ಳೆಯ ಸ್ನೇಹಿತರು ಸಿಕ್ಕಲ್ಲ. ನಿಮ್ಮನ್ನು ಅರ್ಥ ಮಾಡಿಕೊಳ್ಳುವಂಥವರು ಈ ದಿನ ತುಂಬ ಕಡಿಮೆ ಸಂಖ್ಯೆಯಲ್ಲಿರ್ತಾರೆ. ಹಾಗಾಗಿ ಈ ದಿನ ವ್ಯಕ್ತಿಗಳನ್ನು, ಸ್ನೇಹಿತರನ್ನು ಹುಡುಕುವಂಥ ಒಂದು ಪರಿಸ್ಥಿತಿ ಕೂಡ ನಿಮಗೆ ಬರುವಂಥದ್ದು ಇದೆ. ಆದರೆ ಈ ದಿನ ಯಾವುದೇ ವಿಚಾರದಲ್ಲೂ ಕೂಡ ನಿಮಗೆ ಬರುವಂಥ ಒಂದು ಒಳ್ಳೆಯ ಅವಕಾಶವನ್ನು ಸದುಪಯೋಗ ಮಾಡಿಕೊಳ್ಳಿ, ಒಳ್ಳೆಯದಾಗುತ್ತೆ. ಈ ದಿನ ನವಗ್ರಹ ಸ್ತೋತ್ರವನ್ನು ಹೇಳ್ಕೊಳ್ಳಿ, ನವಗ್ರಹಗಳ ದರ್ಶನ ಮಾಡ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 5. ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಈ ದಿನ ಚತುರ್ಥದಲ್ಲಿ ಚಂದ್ರ ಇರೋದರಿಂದ ನಿಮಗೆ ಕೆಲಸ ಕಾರ್ಯಗಳಿಂದ ಮಿಶ್ರ ಫಲಗಳು ಕಂಡುಬರುವಂಥ ದಿನ. ಅದರಲ್ಲೂ ಈ ದಿನ ನಿಮ್ಮ ಸ್ಥಾನಮಾನ, ನಿಮ್ಮ ಗೌರವ, ನಿಮ್ಮ ಸಾಮಾಜಿಕ ಸ್ಥಿತಿಗತಿಗಳ ಬಗ್ಗೆನೇ ಕೆಲವರು ಚಕಾರ ಎತ್ತುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಅಂಥವರ ಕಡೆ ಈ ದಿನ ಹೆಚ್ಚು ಗಮನವನ್ನು ಕೊಡಬೇಡಿ. ನಿಮ್ಮ ಕೆಲಸದಲ್ಲಿ ನೀವು ತಲ್ಲೀನರಾಗುವಂಥದ್ದು ಉತ್ತಮ. ಇನ್ನು ಈ ದಿನ ಹೊಸ ಅಧ್ಯಯನದಲ್ಲಿ ನಿಮಗೆ ಆಸಕ್ತಿ ಏನೋ ಇದೆ, ಆದರೆ ಆಸಕ್ತಿಯನ್ನು ತಣಿಸುವಂಥ ಗುರುಗಳು ಈ ದಿನ ನಿಮಗೆ ಸಿಕ್ಕಲ್ಲ. ಅದಕ್ಕಾಗಿಯೇ ಈ ದಿನ ಕೆಲವು ಯೋಜನೆಗಳನ್ನು ಮತ್ತೆ ಪುನರಾರಂಭ ಮಾಡುವಂಥ ಸಾಧ್ಯತೆಗಳು ಕೂಡ ಇರುತ್ತೆ. ಇನ್ನು ಈ ದಿನ ರೈತರು ತಮ್ಮ ಆದಾಯದಲ್ಲಿ ಸ್ವಲ್ಪ ಏರಿಕೆಯನ್ನು ಕಾಣುವಂಥ ಅವಕಾಶ ಏನೋ ಇದೆ, ಆದರೆ ಅದಕ್ಕೂ ಕೂಡ ಕಷ್ಟಪಟ್ಟೇ ಮುಂದುವರಿಬೇಕಾಗತ್ತೆ. ಇನ್ನು ಈ ದಿನ ಪದೇ ಪದೇ ಕೆಲಸ ಕಾರ್ಯಗಳಿಗೆ ಅಡ್ಡಿ ಆತಂಕಗಳು ತಲೆದೋರಬಹುದು. ನಿಮ್ಮ ಹಿತಶತ್ರುಗಳೇ ಈ ದಿನ ನಿಮ್ಮ ಪರವಾಗಿ ನಿಲ್ಲಲ್ಲ, ನಿಮ್ಮನ್ನು ದಾರಿ ತಪ್ಪಿಸುವಂಥ ಪ್ರಯತ್ನದಲ್ಲೂ ಇರ್ತಾರೆ. ಹಾಗಾಗಿ ಅಂಥವರ ಕಡೆ ಗಮನ ಕೊಡಬೇಕು. ಆದಷ್ಟು ಅವರನ್ನು ನಿಮ್ಮ ದಾರಿಯಿಂದ ದೂರ ಇಡುವಂಥ ಒಂದು ಪ್ರಯತ್ನ ಮಾಡಬೇಕಾಗತ್ತೆ. ಇದನ್ನು ನಯ ವಿನಯವಾಗಿ ಮಾಡಿ, ಅವರ ಜೊತೆ ಮಾತಿನ ಚಕಮಕಿ ಆಗಲಿ, ಚರ್ಚೆ, ವಾದ ಪ್ರತಿವಾದ ಅಥವಾ ಮನಸ್ತಾಪಗಳಾಗದಂತೆ ನೀವು ನಿಭಾಯಿಸಬೇಕಾಗತ್ತೆ. ಇನ್ನು
ಈ ದಿನ ನಿಮ್ಮ ತಾಯಿಯವರ ಜೊತೆಯಲ್ಲೂ ಕೂಡ ಕೆಲವೊಂದು ವಿಚಾರಗಳಿಗೆ ಮನಸ್ತಾಪಗಳಾಗುವಂಥದ್ದು ಇದೆ. ತಾಯಿ ಇಲ್ಲ ಅಂದರೆ ಕುಟುಂಬದಲ್ಲಿರುವಂಥ ಯಾರಾದರೂ ಒಬ್ಬರು ಸ್ತ್ರೀ ವರ್ಗದವರೊಂದಿಗೆ ಈ ಮಾತುಕತೆ ಚರ್ಚೆಗಳು ನಡೆಯುವಂಥದ್ದಿರುತ್ತೆ. ಸ್ವಲ್ಪ ಜಾಗ್ರತೆ. ಇನ್ನು ಈ ದಿನ ನಿಮ್ಮ ಸ್ನೇಹಿತರ ಆಯ್ಕೆ ಉತ್ತಮವಾಗಿರಲಿ. ಯಾರು ನಿಮ್ಮ ಜೊತೆ ಕೈ ಜೋಡಿಸ್ತಾರೆ, ನಿಮ್ಮ ಗುರಿಯನ್ನು ತಲುಪಲಿಕ್ಕೆ ಅವರ ಸಹಕಾರ ನೀಡ್ತಾರೆ, ಅಂಥವರನ್ನು ಸ್ನೇಹಿತರು ಅಂತ ಹೇಳಿ ಒಪ್ಕೊಳ್ಳಿ. ಇನ್ನು ಈ ದಿನ ಕೆಲವು ವಿಚಾರಗಳನ್ನು ಅನಿವಾರ್ಯವಾಗಿ ಮರೀಲೇಬೇಕಾಗುತ್ತೆ. ಏಕೆಂದರೆ ನಿಮ್ಮ ಮನಃಶಾಂತಿಗಾಗಿ, ಮುಂದಿನ ಸಂತೋಷದ ಜೀವನಕ್ಕಾಗಿ ಕೆಲವೊಂದು ಘಟನೆಗಳು ನಿಮ್ಮಿಂದ ದೂರ ಇರಬೇಕು. ಆದಷ್ಟು ಮರೆಯುವಂಥ ಒಂದು ಪ್ರಯತ್ನ ಮಾಡಿ, ಒಳ್ಳೆಯದಾಗುತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡಿ. ಹಾಗೆ ಭಕ್ತಿಯಿಂದ ವಿಷ್ಣು ಸ್ತೋತ್ರವನ್ನು ಹೇಳ್ಕೊಳ್ಳಿ. ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 3. ಧನುರಾಶಿ. ಧನುರಾಶಿಯವರಿಗೆ ಈ ದಿನ ಬಹಳ ಅನುಕೂಲಕರವಾಗಿರುವಂತಹ ದಿನ. ಅದರಲ್ಲೂ ಆಸಕ್ತಿದಾಯಕವಾದಂತಹ ಘಟನೆಗಳು ನಡೆಯುವಂತಹ ದಿನ. ಅದಕ್ಕಾಗಿಯೇ ಈ ದಿನ ನಿಮ್ಮ ಸುಖ ಸೌಲಭ್ಯ, ಒಂದು ಕಂಫರ್ಟ್ ಝೋನ್ ಏನಿದೆ ಅದು ದುಪ್ಪಟ್ಟಾಗುವಂಥದ್ದು ಇದೆ. ಇನ್ನು ಈ ದಿನ ಕೆಲಸದ ಸ್ಥಳದಲ್ಲಿ ನಡೀತಾ ಇರುವಂಥ ಕೆಲವೊಂದು ಮಾತುಕತೆಗಳಿರ್ಬೋದು, ಕೆಲವೊಂದು ಯೋಜನೆಗಳಿರ್ಬೋದು, ಅದು ಫಲಪ್ರದವಾಗುತ್ತೆ. ನೀವು ಅಂದುಕೊಂಡಂಥ ಫಲಿತಾಂಶವನ್ನು ಅದು ತಂದುಕೊಡುತ್ತೆ. ಇನ್ನು ಈ ದಿನದಲ್ಲಿ ನಿಮ್ಮ ಸ್ನೇಹಿತರ ಜೊತೆಯಲ್ಲಿ ಉತ್ತಮ ಸಮಯವನ್ನು ಕಳೀತೀರಿ. ಅದು ತುಂಬ ಫ್ರೂಟ್ಫುಲ್ ಆಗಿರುವಂಥದ್ದು. ಬರೀ ಕಾಡು ಹರಟೆ ಅಲ್ಲ, ಅದಕ್ಕೆ ಬದಲಾಗಿ ಜೀವನದಲ್ಲಿ ಅಳವಡಿಸ್ಕೊಳ್ಬೇಕಾಗಿರುವಂಥ ಕೆಲವೊಂದು ಮಾಹಿತಿಗಳು ಸಿಕ್ಕತ್ತೆ. ಇನ್ನು ಈ ದಿನ ಹಣಕಾಸಿನ ಪರಿಸ್ಥಿತಿ ನಿಮ್ಮ ಬಲವನ್ನು ಹೆಚ್ಚಿಸುತ್ತೆ. ಧೈರ್ಯ ಜಾಸ್ತಿ. ಅದಕ್ಕಾಗಿಯೇ ಯಾವುದೇ ಖರೀದಿ ಇದ್ದರೂ ಕೂಡ ಮುಂದುವರಿಯುವಂಥದ್ದು, ಅದು ನನಗೆ ಇರಲಿ ಅಂತ ಹೇಳಿ ಅಲ್ಲಿ ನಿಮ್ಮ ಧೀಮಂತಿಕೆಯನ್ನು ತೋರಿಸುವಂಥ ಸಾಧ್ಯತೆ ಜಾಸ್ತಿ ಇರುತ್ತೆ. ಇನ್ನು ಈ ದಿನ ಅನುಭವಿ ವ್ಯಕ್ತಿಯ ಸಹಾಯ ಒಂದು ಸಿಕ್ಕುವಂಥದ್ದಿದೆ. ಅದರಿಂದ ಒಂದು ಸಮಸ್ಯೆ ಬಹಳ ದಿನಗಳಿಂದ ಕಾಡ್ತಾ ಇತ್ತು, ಅದು ಈ ದಿನ ಪ್ರಸ್ತಾಪಕ್ಕೆ ಬರುತ್ತೆ. ಬಗೆಹರಿಯಲ್ಲ, ಆದರೆ ಈ ದಿನ ಅದನ್ನು ಸಂಪೂರ್ಣವಾಗಿ ಹೇಳಿಕೊಳ್ಳುವಂಥ ಅವಕಾಶ ಕೂಡ ನಿಮಗೆ ಸಿಕ್ಕತ್ತೆ. ಇನ್ನು ಈ ದಿನದಲ್ಲಿ ಕುಟುಂಬದಲ್ಲಿ ಕಾಲಕ್ಕೆ ತಕ್ಕಂತೆ ಹೊಂದಾಣಿಕೆ ಮಾಡಿಕೊಳ್ಳುವಂಥ ಒಂದು ಸೂತ್ರವನ್ನು ಕಂಡು ಹಿಡ್ಕೊಳ್ತೀರಿ. ಕುಟುಂಬಸ್ಥರ ಮಧ್ಯೆ ಇರುವಂಥ ಭಿನ್ನಾಭಿಪ್ರಾಯನ ನಿವಾರಣೆ ಮಾಡುವಂಥ ಒಂದು ಪ್ರಯತ್ನವನ್ನು ಕೂಡ ಮಾಡ್ತೀರಿ. ಒಟ್ಟಾರೆ ಈ ದಿನ ನೀವು ಗುರುಸ್ಥಾನದಲ್ಲಿದ್ದು ಕೆಲವರನ್ನು ತಿದ್ದುವಂಥದ್ದು, ಕೆಲವರ ಮಾತನ್ನು, ಕೆಲವರ ನಡವಳಿಕೆಯಲ್ಲಿ ಮಾರ್ಪಾಟುಗಳನ್ನು ತರುವಂಥ ಒಂದು ಪ್ರಯತ್ನ ಕೂಡ ನಿಮ್ಮಿಂದ ಆಗುತ್ತೆ. ಒಟ್ಟಾರೆ ಈ ದಿನ ವ್ಯವಹಾರದಲ್ಲಿ ತುಂಬ ಜಾಣತನ ಇದೆ. ಆಗ ಲಾಭ ಗಳಿಸುವಂಥ ಅವಕಾಶ ಕೂಡ ನಿಮ್ಮದೇ ಆಗಿರುತ್ತೆ. ಈ ಒಂದು ಹಿನ್ನೆಲೆಯಲ್ಲಿ ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ಭೂವರಹ ಸ್ತೋತ್ರವನ್ನು ಹೇಳ್ಕೊಳ್ಳಿ. ವಿಷ್ಣು ತತ್ವ ಇರುವಂಥ ಯಾವುದಾದ್ರೂ ಒಂದು ದೇವಾಲಯಕ್ಕೆ ಹೋಗಿ ಬನ್ನಿ. ಸ್ವಲ್ಪ ತುಳಸಿಯನ್ನು ಅರ್ಚನೆಗೆ ಕೊಡಿ. ಈ ದಿನ ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ಹಸಿರು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮಕರ ರಾಶಿ. ಮಕರ ರಾಶಿಯವರಿಗೆ ಈ ದಿನ ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಆತುರದ ನಿರ್ಧಾರಗಳನ್ನು ಕೈಗೊಳ್ಳುವಂಥ ಸಾಧ್ಯತೆ ಇರುತ್ತೆ. ಹಾಗೆ ಈ ದಿನ ನೀವು ಎಷ್ಟೇ ಪ್ರಯತ್ನ ಮಾಡಿದ್ರೂ ಕೂಡ ನಿಮ್ಮ ಮಾತಿನಿಂದ ಕೆಲವೊಂದು ಅನರ್ಥಗಳು ಉಂಟಾಗಿ ಕೆಲಸಗಳು ಅಲ್ಲೇ ಸ್ಥಗಿತವಾಗುವಂಥದ್ದಿದೆ. ನಿಮಗೆ ಸಹಾಯ ಮಾಡಲಿಕ್ಕೆ ಬಂದವರು ಕೂಡ ವಾಪಸ್ಸು ಹೋಗುವಂಥ ಸನ್ನಿವೇಶ ಇರುತ್ತೆ. ಹಾಗಾಗಿ ನಿಮ್ಮ ಮಾತುಗಳನ್ನು ಈ ದಿನ ಸರಿಯಾಗಿ ಸಾಬೀತುಪಡಿಸಬೇಕಾಗತ್ತೆ. ಇನ್ನು ಈ ದಿನ ನಿಮ್ಮ ಪ್ರೀತಿ ಪಾತ್ರರ ಜೊತೆಯಲ್ಲೂ ಕೂಡ ಸಣ್ಣ ಪುಟ್ಟ ವಿಚಾರಗಳಿಗೆ ಮನಸ್ತಾಪಗಳಾಗುವಂಥದ್ದು ಇದೆ. ಹಾಗಾಗಿ ಈ ದಿನ ನೀವು ಮನಸ್ಸನ್ನು ಸಮಾಧಾನದಿಂದ ಇಟ್ಟುಕೊಂಡ್ರೆ ಎಂಥ ಕೆಲಸವನ್ನು ಸಾಧನೆ ಮಾಡಲಿಕ್ಕೆ ಸಾಧ್ಯವಾಗುತ್ತೆ. ಹಾಗಾಗಿ ಈ ಕೋಪವನ್ನು ಈ ದಿನ ನೀವು ಸ್ವಲ್ಪ ನಿಯಂತ್ರಣ ಮಾಡಿಕೊಳ್ಬೇಕು. ಇನ್ನು ಈ ದಿನ ನಿಮ್ಮ ಸ್ನೇಹಿತರ ಜೊತೆಯಲ್ಲಿ ವ್ಯವಹಾರ ಮಾಡುವಂಥದ್ದು, ಪಾರ್ಟ್ನರ್ಶಿಪ್ ವ್ಯವಹಾರ ಮಾಡುವಂಥ ಸಂದರ್ಭದಲ್ಲಿ ಸ್ವಲ್ಪ ಜಾಗ್ರತೆಯಿಂದ ನಿಮ್ಮ ಒಂದು TOR ಏನಿದೆ, ಟರ್ಮ್ಸ್ ಆಫ್ ರೆಫರೆನ್ಸ್ ಏನಿದೆ, ಇದನ್ನು ಸ್ವಲ್ಪ ಬದಲಾವಣೆ ಮಾಡುವಂಥ ಒಂದು ಪ್ರಯತ್ನವನ್ನು ಮಾಡಿ. ಏಕೆಂದರೆ ನಿಮ್ಮ ವ್ಯಾಪಾರ ವ್ಯವಹಾರಗಳಲ್ಲಿ ಸ್ವಲ್ಪ ಬದಲಾವಣೆ ಬೇಕು ಅಂತ ಹೇಳಿ ನಿರೀಕ್ಷೆಯಲ್ಲಿರ್ತೀರಿ. ಅದನ್ನು ಪ್ರಯತ್ನಪೂರ್ವಕವಾಗಿ ಮಾಡಿ, ಒಳ್ಳೆಯದಾಗತ್ತೆ. ಇನ್ನು ಈ ದಿನ ಹೋಟೆಲ್ ಉದ್ಯಮಗಳಿಗೆ ಸ್ವಲ್ಪ ಕಷ್ಟದ ದಿನ. ಏಕೆಂದರೆ ಹಣಕಾಸಿನ ವಿಚಾರದಲ್ಲೂ ಕೂಡ ಕೊರತೆ ಇದೆ. ಜೊತೆಗೆ ಈ ಹೋಟೆಲ್ನಲ್ಲಿ ಕೆಲಸ ಮಾಡುವಂಥ ಸಿಬ್ಬಂದಿಯವರು ನಿಮಗೆ ಕೈ ಕೊಡ್ತಾರೆ. ಅವರ ಮಧ್ಯೆ ಇರುವಂಥ ಮನಸ್ತಾಪಗಳು ಕೂಡ ಈ ದಿನ ನಿಮಗೆ ಸಮಾಧಾನವನ್ನು ತರಲ್ಲ. ಒಟ್ಟಾರೆ ಈ ದಿನ ನಿಮ್ಮ ಪ್ರಯತ್ನವನ್ನು ಇನ್ನೂ ಸ್ವಲ್ಪ ಹೆಚ್ಚು ಮಾಡಬೇಕಾಗತ್ತೆ. ಹಾಗೆ ಈ ದಿನ ನೀವು ಏನಾದರೂ ಕಾನೂನನ್ನು ಪರಿಪಾಲನೆ ಮಾಡದೇ ಇದ್ದರೆ
ಅಥವಾ ಕುಟುಂಬದಲ್ಲಿರುವಂಥ ಹಿರಿಯರನ್ನು ನೀವು ವಿಶ್ವಾಸಕ್ಕೆ ತೆಗೆದುಕೊಳ್ಳದೆ ಇದ್ದರೆ ಈ ದಿನ ತಪ್ಪು ಮಾಡಿ ಸಿಕ್ಕಿ ಹಾಕಿಕೊಳ್ಳುವಂಥ ಸಾಧ್ಯತೆ ಇರುತ್ತೆ. ಸ್ವಲ್ಪ ಜಾಗ್ರತೆಯಿಂದ ಇರಿ. ಇನ್ನು ಈ ದಿನ ಯಾವುದೇ ಒಂದು ವ್ಯವಹಾರದಲ್ಲೂ ಕೂಡ ತುಂಬ ಆತ್ಮೀಯತೆ ಇದೆ, ನಿಮಗೆ ತುಂಬ ಅಲರ್ಟ್ನೆಸ್ ಅನ್ನುವಂಥದ್ದು ಕೂಡ ಜೊತೆಯಲ್ಲಿದೆ. ಹಾಗಾಗಿನೇ ಈ ದಿನ ನೀವು ಸಕ್ಸಸ್ಸನ್ನು ಕಾಣಲಿಕ್ಕೆ ಒಳ್ಳೆಯ ಅವಕಾಶಗಳು ಸಿಕ್ಕತ್ತೆ. ಅವಕಾಶವನ್ನು ನೀವು ಸದುಪಯೋಗ ಮಾಡಿಕೊಳ್ಳಿ. ಇನ್ನು ಕೆಲವು ಜನ ನಿಮ್ಮನ್ನೇ ನೋಯಿಸಿ ನಿಮ್ಮಿಂದಲೇ ತಮಗೆ ನೋವಾಗಿದೆ ಅಂತ ಹೇಳಿ ನಾಟಕ ಮಾಡುವಂಥವರು ಇದ್ದಾರೆ. ಹಾಗಾಗಿ ಅಂಥವರ ಬಗ್ಗೆ, ಆ ಹಿತಶತ್ರುಗಳ ಬಗ್ಗೆ ಸ್ವಲ್ಪ ಜಾಗ್ರತೆ. ಆದಷ್ಟು ಅವರನ್ನು ದೂರ ಇಡುವಂಥದ್ದು ಉತ್ತಮ. ಏಕೆಂದರೆ ಅವರ ನಾಟಕ ನಿಮಗೆ ಹಿಡಿಸಲ್ಲ. ನಾಟಕದಲ್ಲೇ ಅವರು ಜೀವನವನ್ನು ಮುಂದುವರಿಸುವಂಥವರು. ಆದಷ್ಟು ಅವರನ್ನು ಡಿಸ್ಕಾರ್ಡ್ ಮಾಡಿ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡಿ. ಹಾಗೆ ಶ್ರೀರಾಮ ರಕ್ಷಾ ಸ್ತೋತ್ರವನ್ನು ಹೇಳ್ಕೊಳ್ಳಿ. ರಾಮನಾಮ ಜಪ ಮಾಡಿ. ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 2. ಕುಂಭರಾಶಿ. ಕುಂಭರಾಶಿಯವರಿಗೆ ಈ ದಿನ ಬಹಳ ವಿಶೇಷವಾಗಿರುವಂಥ ದಿನ. ಅದರಲ್ಲೂ ಚಂದ್ರ ಈ ದಿನ ನಿಮ್ಮ ರಾಶಿಯಲ್ಲೇ ಸ್ಥಿತನಾಗಿರೋದ್ರಿಂದ ತುಂಬ ಆಸಕ್ತಿದಾಯಕವಾದಂಥ ವಿಚಾರಗಳು ಘಟಿಸುತ್ತೆ. ಇನ್ನು ಈ ದಿನ ಹಣಕಾಸಿನ ದೃಷ್ಟಿಯಿಂದಲೂ ಕೂಡ ತುಂಬ ಫಲಪ್ರದವಾಗಿರುತ್ತೆ. ಏಕೆಂದರೆ ಅಭಿವೃದ್ಧಿಯ ವಿಚಾರದಲ್ಲಿ ಸಾಕಷ್ಟು ಮುನ್ನೆಚ್ಚರಿಕೆಯನ್ನು ತೆಗೆದುಕೊಂಡಿದ್ದೀರಿ. ಸಾಕಷ್ಟು ಅಭಿವೃದ್ಧಿ ಕಾರ್ಯಗಳನ್ನು ಕೂಡ ಮಾಡ್ತಾ ಇದ್ದೀರಿ. ಇದರಿಂದ ನಿಮಗೆ ಸೋಲು ಇಲ್ಲ. ಇನ್ನು ಈ ದಿನ ನಿಮ್ಮ ವೈಯಕ್ತಿಕ ಜೀವನದಲ್ಲಿ ಒಂದು ಹೊಸ ಆಯಾಮವನ್ನು ಕಂಡುಕೊಳ್ಳುವಂಥ ಅವಕಾಶ ಕೂಡ ಇದೆ. ಇದು ಬದಲಾವಣೆಯ ದಿನ, ಒಂದು ಟರ್ನಿಂಗ್ ಪಾಯಿಂಟ್ ಇರುವಂಥ ದಿನ. ಹಾಗಾಗಿನೇ ತುಂಬ ಮುನ್ನೆಚ್ಚರಿಕೆಯಿಂದ ಕೆಲವೊಂದು ವಿಚಾರಗಳನ್ನು ಚರ್ಚೆಗೆ ಒಳಪಡಿಸ್ತೀರಿ. ಒಳ್ಳೆಯ ಫಲಿತಾಂಶಗಳು ನಿಮಗೆ ಸಿಕ್ಕತ್ತೆ. ಇನ್ನು ಈ ದಿನ ವ್ಯವಹಾರದಲ್ಲಿ ನಿಮ್ಮ ಪ್ರತಿಸ್ಪರ್ಧಿಗಳನ್ನು ಎದುರಿಸುವಂಥ ಧೈರ್ಯ ಇದೆ, ಗೆಲುವಿದೆ. ಇದರಿಂದ ಆತ್ಮವಿಶ್ವಾಸ ಇದೆ. ಹಾಗಾಗಿ ಎಂಥದ್ದೇ ಕೆಲಸ ಆದರೂ ಕೂಡ ಈ ದಿನ ಜಯ ಕಾಣಬಲ್ಲೆ ಅನ್ನುವಂಥ ಆತ್ಮವಿಶ್ವಾಸ ಇರೋದ್ರಿಂದಲೇ ಈ ದಿನ ಕೆಲಸ ಸುಗಮವಾಗುತ್ತೆ. ಇನ್ನು ಈ ದಿನ ನಿಮ್ಮ ಆದಾಯ ವ್ಯಯ ಏನಿದೆ ಇದನ್ನು ಬ್ಯಾಲೆನ್ಸ್ ಮಾಡುವಂಥ ಒಂದು ವೈಯಕ್ತಿಕ ನಿರ್ಧಾರಗಳನ್ನು ಕೈಗೊಳ್ಳುವಂಥದ್ದು ಕೂಡ ಇದೆ. ಇನ್ನು ಈ ದಿನ ಸಮಾಜಮುಖಿಯಾಗಿ ಕೆಲಸ ಮಾಡೋದ್ರಿಂದ ಮನಸ್ಸಿಗೂ ಕೂಡ ಸಮಾಧಾನ ಇರುತ್ತೆ. ಆದರೆ ಈ ದಿನ ನೀವು ಸ್ವಲ್ಪ ಕೆಲಸ ಇಲ್ಲದೆ ಖಾಲಿ ಇರುವಂಥ ಸಂದರ್ಭಗಳು ಕೂಡ ಬರಬಹುದು. ಕೆಲಸನೇ ಇಲ್ಲ, ಹಾಗಾಗಿ ಈ ದಿನ ಕೆಟ್ಟ ಆಲೋಚನೆಗಳು, ಬೇಡದ ವಿಚಾರಗಳ ಬಗ್ಗೆ ಚಿಂತನೆ ಈ ದಿನ ಆಗುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ನಿಮ್ಮ ಮನಸ್ಸನ್ನು ಎಲ್ಲಾದರೂ ಒಂದು ಕಡೆ ಎಂಗೇಜ್ ಮಾಡಿಬಿಡಿ, ಒಳ್ಳೆಯದಾಗುತ್ತೆ. ಇನ್ನು ಈ ದಿನ ನೀವು ನಿಮ್ಮ ಆಹಾರ ವಿಹಾರಾದಿಗಳನ್ನು ಆನಂದಿಸಲಿಕ್ಕೆ ಒಳ್ಳೆಯ ಅವಕಾಶಗಳು ಸಿಕ್ಕತ್ತೆ. ಒಟ್ಟಾರೆ ತುಂಬ ಖುಷಿಯಿಂದ ಇರ್ತೀರಿ, ಜವಾಬ್ದಾರಿಯುತೆಯಿಂದ ನಡೆಕೊಳ್ತೀರಿ. ಹಾಗೆ ಕುಟುಂಬಸ್ಥರನ್ನು ಕೂಡ ಸಂತೋಷದಿಂದ ಇಡಲಿಕ್ಕೆ ಪ್ರಯತ್ನ ಪಡ್ತೀರಿ. ಹಾಗಾಗಿ ಈ ದಿನ ನೀವು ಸಿಂಗಲ್ ಆರ್ಮಿ ರೀತಿಯಲ್ಲಿ ಹೋರಾಟ ಮಾಡಿ ಜಯವನ್ನು ತಂದುಕೊಡ್ತೀರಿ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ವಿಷ್ಣು ಸ್ತೋತ್ರವನ್ನು ಹೇಳ್ಕೊಳ್ಳಿ, ವಿಷ್ಣು ಸಹಸ್ರನಾಮ ಹೇಳ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮೀನರಾಶಿ. ಮೀನರಾಶಿಯವರಿಗೆ ಈ ದಿನ ವ್ಯಯಸ್ಥಾನದಲ್ಲಿ ಚಂದ್ರ ಇರುವಂಥ ದಿನ. ಹಾಗಾಗಿನೇ ಈ ದಿನದಲ್ಲಿ ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ಹಿನ್ನಡೆಯ ಜೊತೆಗೆ ನಷ್ಟ ಕೂಡ ಉಂಟಾಗುವಂಥ ಸಾಧ್ಯತೆ ಇದೆ. ಇನ್ನು ಈ ದಿನ ನಿಮ್ಮ ಜ್ಞಾನ, ನಿಮ್ಮ ಅನುಭವ, ನಿಮ್ಮ ಪ್ರತಿಭೆ ಎಲ್ಲ ಒಂದು ಕಡೆ ಕೆಲಸಕ್ಕೆ ಬರಲ್ಲ. ತುಂಬ ನಿರೀಕ್ಷೆ ಇಟ್ಕೊಂಡಿದ್ದಾಗಲೇ ನೀವು ಸೋಲುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಇನ್ನು ಈ ದಿನದ ವ್ಯವಹಾರದಲ್ಲೂ ಕೂಡ ಕೆಲವೊಂದು ಸವಾಲುಗಳು ಎದುರಾಗುವಂಥದ್ದು ಇದೆ. ಆದರೆ ಆ ಸಮಸ್ಯೆಯನ್ನು ಯಾರು ಉಂಟು ಮಾಡ್ತಾ ಇದ್ದಾರೆ ಅಂಥವ್ರನ್ನು ಕಂಡುಹಿಡಿಯುವಂಥ ಒಂದು ಪ್ರಯತ್ನ ಕೂಡ ಮುಂದುವರಿಯುತ್ತೆ. ಹಾಗೆ ಈ ದಿನ ನೀವು ಯಾರನ್ನು ನಂಬಿದ್ದೀರೋ ಅವರಿಂದಲೇ ತೊಂದರೆಗೆ ತಗಲಾಕೊಳ್ಳುವಂಥ ಸಾಧ್ಯತೆ ಕೂಡ ಇರುತ್ತೆ. ಹಾಗಾಗಿ ಈ ಲೇವಾದೇವಿ ವ್ಯವಹಾರ ಆಗಲಿ ಅಥವಾ ಯಾವುದೇ ರೀತಿಯ ವ್ಯವಹಾರಗಳಾಗಲಿ ನೀವು ಕುಟುಂಬವನ್ನು ಮುಂದೆ ಇಟ್ಟುಕೊಂಡೇ ಮಾಡಬೇಕಾಗತ್ತೆ. ಅವರನ್ನು ಲೂಪಲ್ಲಿ ಇಟ್ಕೊಳ್ಬೇಕು. ಅವರಿಗೂ ಕೂಡ ನಿಮ್ಮ ಕಷ್ಟ ಸುಖಗಳ ಅರಿವು ಉಂಟಾಗಬೇಕು. ಹಾಗಾಗಿ ರಹಸ್ಯ ಒಪ್ಪಂದಗಳನ್ನು ಮಾಡಿಕೊಳ್ಳುವಂಥದ್ದನ್ನು ನಿಲ್ಲಿಸ್ಬಿಡಿ. ಇನ್ನು ಈ ದಿನ ಬಂಧುಗಳು ನಿಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನು ಸೂಚಿಸುವಂಥ ನಿಟ್ಟಿನಲ್ಲಿ ಸ್ವಲ್ಪ ನಾಟಕ ಮಾಡುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಅವರ ಮಾತನ್ನು ಪೂರ್ಣವಾಗಿ ನಂಬಬೇಡಿ, ಅವರ ಕೃತಿಯನ್ನು ಪೂರ್ಣವಾಗಿ ಆಶ್ರಯಿಸಬೇಡಿ. ನಿಮ್ಮ ಒಂದು ಯೋಜನೆ, ನಿಮ್ಮ ಬುದ್ಧಿವಂತಿಕೆ ನಿಮ್ಮ ಕೈಯಲ್ಲೇ ಇರಲಿ. ಇನ್ನು ಈ ದಿನ ನಿಮ್ಮ ಆರೋಗ್ಯದ ಕಡೆ ವಿಶೇಷವಾಗಿ
ಗಮನ ಹರಿಸುವಂಥದ್ದು ಉತ್ತಮ. ಹಾಗೆ ಮನಸ್ಸು ಒಳ್ಳೆಯ ವಿಚಾರಗಳನ್ನು ಮಾತ್ರ ಗ್ರಹಿಸಬೇಕು. ಅದಕ್ಕಾಗಿ ಒಳ್ಳೆಯವರ ಸಂಘ, ಸತ್ಸಂಗ ಇತ್ಯಾದಿ ಪ್ರಕ್ರಿಯೆಯಲ್ಲಿ ತೊಡಗಿಸ್ಕೊಳ್ಳುವಂಥದ್ದು ಉತ್ತಮ. ಹಾಗೆ ಈ ದಿನ ಮನೆ ದೇವರು ಕೂಡ ನಿಮಗೆ ಅನುಗ್ರಹವನ್ನು ಉಂಟು ಮಾಡ್ತಾ ಇದ್ದಾನೆ. ಜೊತೆಗೆ ಶಿವ ಪಾರ್ವತಿಯರ ದರ್ಶನ ಮಾಡಿಕೊಳ್ಳಿ, ಶಿವ ಸ್ತೋತ್ರವನ್ನು ಹೇಳ್ಕೊಳ್ಳಿ, ದುರ್ಗಾ ಸ್ತುತಿಯನ್ನು ಮಾಡಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೇಸರಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1.